ನ್ಯಾಯಸ್ಥಾನವಾದ ವಿಧಾನಸಭೆಯಲ್ಲಿ ಕುಳಿತು ಬಡವರ ಕಷ್ಟವನ್ನೇ ಆಲಿಸುವುದನ್ನು ಬಿಟ್ಟು ಬೆತ್ತಲೆಯ ಸಿನಿಮಾ ಫೋನಿನಲ್ಲಿ ನೋಡಿ ಕತ್ತಲಲ್ಲಿ ಮತ್ತೊಬ್ಬರ ಹೆಂಡರ ಜೊತೆ ಸರಸಾಡುವ ಶಾಸಕರು, ಕೆಲವೊಂದು ಮಂತ್ರಿಯ ಸ್ಥಾನ, ಇನ್ನು ಸರಕಾರದ ಕೆಲಸ, ದೇವರ ಕೆಲಸ ಎಂಬ ಕಾರ್ಯಾಂಗದಲ್ಲಿ ಕಪಟಾಧಿಕಾರಿಗಳು ಲಂಚವೆಂಬ ಮಂಚವನ್ನೇರಿ ಮೂರಂತಸ್ತಿನ ಮಾಡಿಯಲ್ಲಿ ಹೋಯಾಗಿ ಬದುಕುತ್ತಿರುವ ಬಂಡ ಪದ್ಮಾಸರಿಗೆ ಮಿಂಡ ಹುಲಿದಾನಾಗಿ ರಾಜ್ಯೇಶೆಂಬ ಶಾಸ್ತ್ರೀಯ ಜೋಲಿಯಾಗಿ ಈ ಭಾರ್ಗವನ ಬ್ರಹ್ಮಾಂಡದಲ್ಲಿ ರುದ್ರವತಾರ ತಾಳಿ ಶ್ರೀಮಂತರನ್ನು ಸುಟ್ಟು ಹಾಕುತ್ತದೆ. ಈ ಭಾರ್ಗವ ಒಲಿದರೆ ಸಾಕ್ಷಾತ್ ಶಿವನ ಸ್ವರೂಪ, ಮುನಿದರೆ ಉಗ್ರ ಮಾರ್ತಾಂಡ, ರೌದ್ರ ಭೈರವ. ಈ ಭಾರ್ಗವ ಉಪ್ಪಿಸಿ ಒಬ್ಬ ಪೊಲೀಸ್ ಅಧಿಕಾರಿಯ ಮೇಲೆ ಖಬರಿಲ್ಲದ ಬರುತ್ತಿರುವೆಲ್ಲ. ಯಾರಲೇ ನೀನು? ಯಾರಲೇ ನೀನು? ದಿಕ್ಕೆಟ್ಟವನೇ, ಶ್ರೀಮಂತರನ್ನು ಗರ್ಜಿಸುವ ಸಿಂಹ, ಬಡವರ ಪಾಲಿಗೆ ಕರುಣ, ದೀನ ದಲಿತರಿಗೆ ಸಮಾಜ ರಕ್ಷಕ, ಇನ್ನು ಬಡವರ ಒಡಿಲನ್ನೇ ಕಿತ್ತು ತಿನ್ನುವ ಭ್ರಷ್ಟ ಅಧಿಕಾರಿಗಳನ್ನು ಮಟ್ಟ ಹಾಕಲು ಮುತ್ತೈದೆಯರ ಗರ್ಭದಲ್ಲಿ ಹುಟ್ಟಿ ಬಂದಿರುವನು ಈ ಕಲಿಯುಗದ ಮಾರ್ಗವ. ಬಡವರನ್ನು ರಕ್ಷಣೆ ಮಾಡಲು ಸಮಾಜವಿದೆ. ಈ ಸಮಾಜವನ್ನು ರಕ್ಷಣೆ ಮಾಡಲು ಪೊಲೀಸ್ ಡಿಪಾರ್ಟ್ಮೆಂಟ್ ಇದೆ. ಈ ಪೊಲೀಸ್ ಡಿಪಾರ್ಟ್ಮೆಂಟ್ ರಕ್ಷಣೆ ಮಾಡಲು ನ್ಯಾಯಾಂಗವಿದೆ. ಅಂತದ್ರಲ್ಲಿ ನೀನ್ಯಾವನಲ್ಲಿ ಬಾಯಿ ಬಡಕ ಬಾರ್ಕವ? ಸಮಾಜ, ಪೊಲೀಸ್, ನ್ಯಾಯಾಂಗ ಏನಂದೆ? ಬಡ ರೈತರನ್ನು ಮಣ್ಣು ಮಾಡಿ ಆ ಮಣ್ಣಿನ ಮೇಲೆ ಶ್ರೀಮಂತರೆಂಬ ಮೇಲೊರ್ತದ ಜನ ಹಟ್ಟಹಾಸದಿಂದ ಮೆರೆಯುವ ಬಂಡ ಸಮಾಜವಿದು. ಇನ್ನು ಪುಂಡ ರಾಜಕಾರಣಿಗಳು ಪುಡಿಗಾಸಿಗೆ ಚೋತು ಬಿದ್ದು ಲಂಗು ಲಗಾಮಿಲ್ಲದೆ ಬಡವರ ಮೇಲೆ ಕೇಸು ಹಾಕಿ ಶ್ರೀಮಂತರ ಮನೆಯ ಕಾಯುವ ಭ್ರಷ್ಟ ಪೊಲೀಸ್
ಅಂದ ಮೇಲೆ ದೇವರಿಲ್ಲದ ಗುಡಿಯಲ್ಲಿ ಪೂಜಿಸಿದರೆ ಫಲವೇನು? ಏ ಭಾರ್ಗವ, ಮಾತಿಗೊಮ್ಮೆ ಭ್ರಷ್ಟರ ಎಂದು ಮಾತನಾಡುವ ನಿಮ್ಮಂತ ದರ್ಪದ ಗುಂಡಿಗಳಿಗೆ ಹೆಡೆಮುಗ ಕಟ್ಟಿ ದಡ ಸೇರಿಸಿ ನ್ಯಾಯ ನೀತಿ ಧರ್ಮವನ್ನು ಕಾಪಾಡುವ ನನ್ನಂತ ನಿಷ್ಠಾವಂತ ಪೊಲೀಸ್ ಅಧಿಕಾರಿಗಳು ಇನ್ನೂ ಈ ಕನ್ನಡ ಮನೆಯಲ್ಲಿ ಹುಟ್ಟಿ ಕಾಕಿ ಎಂಬ ಕರ್ತವ್ಯ ತೊಟ್ಟು ಬಂದಿರುವ ನನ್ನಂತ ಅಧಿಕಾರಿಗಳು ಇರುವುದರಿಂದ ಮಾತ್ರ ಮರೆಯಬೇಡ. ಅಧಿಕಾರಿಗಳ ಬಡವರ ಪಾಲಿಗೆ ಸೇವಕರಾಗಬೇಕಾಗಿದ್ದ ಅಧಿಕಾರಿಗಳು ಬಡವರಿಂದ ಬಾಚಿದ ಹಣದಲ್ಲಿ ಐಷಾರಾಮಿ ಜೀವನ ನಡೆಸುತ್ತಿರುವಾಗ ಲೋಕಾವ್ಯಕ್ತ ಎಂಬ ಹಕ್ಕಿನ ಕಣ್ಣಿಗೆ ಬಿದ್ದ ಮಿಗಗಳಿಂದ ವಶಪಡಿಸಿಕೊಂಡಿರುವ ಕೆಜಿ ಗಂಟಲೆ ಬಂಗಾರ, ಕೋಟಿ ಗಂಟಲೆ ಹಣ ಸಿಕ್ಕಿರುವುದು ಅಧಿಕಾರಿಗಳ ಮನೆಯಲ್ಲೇ ವಿನಃ ನಮ್ಮಂತ ಬಡವರ ಮನೆಯಲ್ಲ ಮಿಸ್ಟರ್ ಇನ್ಸ್ಪೆಕ್ಟರ್. ಲೇ ಭಾರ್ಗವ, ನಾನು ಸರ್ಕಾರದ ಸೇವಕನಾಗಿ ಸರ್ಕಾರ ಕೊಡುವ ಸಂಬಳದಲ್ಲಿ ಸುಖ ಜೀವನ ನಡೆಸಿ ಅನ್ನ ಹಾಕಿದ ಮನೆಗೆ ಕಣ್ಣು ಹಾಕುವ ಭ್ರಷ್ಟಾಧಿಕಾರಿ ಅಲ್ಲ. ನೋಡು, ನೀನೊಂದು ಕಾಡಿನಲ್ಲಿ ಮದವೇರಿದ ಮದ್ದಾನೆಯಂತೆ ನನಗೆ ಸರಿ ಸಾಟಿ ಯಾವ ಪ್ರಾಣಿಲೇ ಇಲ್ಲ ಎಂದು ಗರ್ವದಿಂದ ಮೆರೆಯುತ್ತೀರಲ್ಲ. ನಿಮ್ಮಂತ ಗರ್ವದ ಗಜಗಳನ್ನು ಒಂದೇ ಒಂದು ಸಣ್ಣ ಇರುವ ಸೊಕ್ಕ ನಡೆಸುತ್ತದೆ. ಅಂಥದ್ರಲ್ಲಿ ನನ್ನ ಕಾನೂನಿಗೆ ನೀನು ಯಾವ ಲೆಕ್ಕ ಚುಕ್ಕ ಮಾಡಿಬಿಡ. ಲೆಕ್ಕ ಚುಕ್ತ ಮಾಡಲು ಸೊಕ್ಕಿನಿಂದ ಬಂದರೆ ನನ್ನ ಶಿರ ಹೋದರೂ ಚಿಂತಿಸು. ವೈರಿಗಳ ಸೊಕ್ಕ ನಡಗಿಸುವ ಸಿಡಿಗೊಂಡು ಇವನು ಕರುಣೆಯಿಂದ ಬಂದರೆ ಕಲಿಯುಗದ ಕರ್ಣ ಸಿಡಿದೆದ್ದು ನಿಂತರೆ ಈ ಭಾರ್ಗವ ಬೋರ್ಗರಿಯುವ ಜಲಪಾತವಿದ್ದಾಗೆ ದೂರದಿಂದ ನೋಡಿ ಖುಷಿ ಪಡಬೇಕೆ ವಿನಃ ಈ ಭಾರ್ಗವನ ಹತ್ತಿರ ಬಂದರೆ ಸತ್ಯ. ಏ ಭಾರ್ಗವ, ನೀನು ಹೀಗೆ ಶೂರತನದ ಧೈರ್ಯ ಮಾಡಿ ನನ್ನನ್ನು ಎದುರು ಹಾಕಿಕೊಂಡರೆ ನಿನ್ನ ಗರ್ವವನ್ನು ಮಣ್ಣು ಮುಗ್ಗಿಸಿ ನಿನ್ನ ಶೌರ್ಯದ ಸೊಕ್ಕನ್ನು ನನ್ನ ಕಾನೂನಿನ ಬಾಣದೊಳಗೆ ನಿನ್ನನ್ನು ಬಂದಿ ಆಗಿ ಮಾಡದೆ ಹೋದರೆ ಇವನ ಇನ್ಸ್ಪೆಕ್ಟರ್ ಜಗದೀಶನೇ ಅಲ್ಲ. ಇನ್ಸ್ಪೆಕ್ಟರ್, ಹೋದರೆ ಈ ಭಾರ್ಗವನ ಸೇಡಿನ ಸಂಚು ಬಿಚ್ಚಿಡುವೆ ಕೇಳು. ಅಬಲಿಯರ ಮೇಲೆ ಅತ್ಯಾಚಾರ ಮಾಡುವ ಚಂಡರಿಗೆ ಮಿಂಡ ಹುಲಿಯುವನು. ಇನ್ನು ಪುಂಡ ರಾಜಕಾರಣಿಗಳು ಗುಡಿಗಾಸಿಗೆ ಜೋತು ಬಿದ್ದು ಲಂಗು ಲಗಾಮಿಲ್ಲದೆ ಬಡವರ ಮೇಲೆ ಕೇಸು ಹಾಕಿ ಶ್ರೀಮಂತರ ಮನೆಯ ಕಾಯುವ ಹೊತ್ತಲ ಕೋಣೆಗೆ ಒತ್ತೊಯ್ಯುತ್ತೇನೆಂಬುದು ನಿನ್ನ ಒತ್ತು ಭ್ರಮೆ. ಭ್ರಮೆ ಎಲ್ಲ ಭಾರ್ಗವ, ಕಾನೂನು ಎಂಬುದು ಬೆಂಕಿಯ ಕೆಂಡವಿದ್ದಂತೆ ಒಂದು ಸಾರಿ ತಾಕಿದರೆ ಸಾಕು, ಸಾಯುವವರೆಗೂ ಹೋಗುವುದಿಲ್ಲ. ಆ ಸುಟ್ಟ ಗಾಯ ನೋವು ಆವಾಗಲೇ ಕೋಪ ರೋಷದ ಮಾತುಗಳಿಗೆ ತಾಳ್ಮೆ ಕಳೆದುಕೊಂಡು ಮೌನವಾಗಿ ಮಲಗಿ ಬಿಡುತ್ತೀಯ. ಎಚ್ಚರ ಎಚ್ಚರಿಕೆ ಕೊಟ್ಟಾಕ್ಷಣ ಹುಲಿಯು ಮಾಂಸವನ್ನು ತಿನ್ನುವ ಬದಲು ಹುಲ್ಲನ್ನು ತಿನ್ನುವುದೇ ಜಗದೀಶ್, ಅದೆಂದಿಗೂ ಸಾಧ್ಯವಿಲ್ಲ. ಹುಲಿಯು ಬೆನ್ನೆತ್ತಿ ಬೇಟೆ ಮಾಡಿ ಬಿಸಿ ರಕ್ತವನ್ನೇ ಕುಡಿದು ಹಸಿ ಮಾಂಸವನ್ನೇ ಹರಿದು ತಿನ್ನುವ ಈ ಗಂಡುಗಲಿ ಗಾಂಭೀರ್ಯದ ಗಮ್ಮತ್ತು ಅಂದಾಗ ಚಂಡನಂತೆ ಶರಣಾಗುವ ಹೇಡಿಯಲ್ಲ ಈ ಭಾರ್ಗವ. ಹಾಗೆ
ಹಾಗೆಂದ ಮಾತ್ರಕ್ಕೆ ಮದವೇರಿದ ಗಜನಂತೆ ಲಂಗು ಲಗಾಮಿಲ್ಲದ ಮುನ್ನುಗ್ಗಿದರೆ ನನ್ನ ಕಾನೂನಿನ ಬಲದೊಳಗೆ ನಿನ್ನನ್ನು ಬಂದಿಯಾಗಿ ಮಾಡದೆ ಹೋದರೆ ಇವನು ಇನ್ಸ್ಪೆಕ್ಟರ್ ಅಲ್ಲ. ಇನ್ಸ್ಪೆಕ್ಟರ್ ಹಾಗೆಂದ ಮಾತ್ರಕ್ಕೆ ಈ ಭಾರ್ಗವನ ಸೇಡಿನ ಸಂಚು ಬಿಚ್ಚಿಡುವೆ ಇವಾಗ ಕೇಳು. ಅವನಿಯರ ಮೇಲೆ ಅತ್ಯಾಚಾರ ಮಾಡುವ ಸೆಂಡರಿಗೆ ಮಿಂಡೌಲಿ ಇವನು. ಬಡವರ ಆಸ್ತಿಯನ್ನು ತಿಂದು ತೇಗುತ್ತಿರುವ ಶ್ರೀಮಂತರಿಗೆ ಸ್ವತ್ತ ನಡಗಿಸುವ ಸಿಡಿಗೊಂಡ ಇವನು. ಇನ್ನು ಭ್ರಷ್ಟ ಅಧಿಕಾರಿಗಳಿಗೆ ಸಿಂಹ ಸ್ವಪ್ನ. ಇನ್ನು ಅಷ್ಟೇ ಯಾಕೆ ತಾಜಿಗೊಂದು ಮಾತು ಬದಲಾಯಿಸುವ ಬಂಡ ರಾಜಕಾರಣಿಗಳಿಗೆ ಎಡಬರಿ ಕಟ್ಟಿ ಒತ್ತೊಯ್ಯುವ ಗರುಡನಿವನು. ಅಂಥದ್ರಲ್ಲಿ ನಿನ್ನ ಕಾನೂನಿನಿಂದ ಇದನ್ನು ತಡೆಯಲು ಸಾಧ್ಯವೇ ಇಲ್ಲ. ಅದಕ್ಕಾಗಿ ಸಿಡಿ ಎದ್ದು ನಿಂತಿರುವುದು ಈ ಕಲಿಯುಗದ ಭಾರ್ಗವ. ನಿನಗೆ ತಾಕತ್ತಿದ್ದರೆ ತರದಿ ನಿಲ್ಲಿಸು ಈ ಗಂಡವನಿಯನ್ನು. ನಿನ್ನ ಜಲಮದ ಜಾತಕವನ್ನು ಜಾಲಾಡಿ ನೀನಿಡುವ ಹೆಜ್ಜೆ ಗುರುತನ್ನು ಪತ್ತೆ ಹಚ್ಚಿ ನೀನು ಮಾಡಿದ ಕರ್ಮದ ಕೆಲಸಗಳಿಗೆ ಧರ್ಮದ ಬೇಟೆಗಾರರಾಗಿ ಬಂದು ನನ್ನ ಕಾನೂನಿನ ಬಲದೊಳಗೆ ನಿನ್ನನ್ನು ಬಂದಿಯಾಗಿ ಮಾಡದೆ ಹೋದರೆ ಇವನ ಇನ್ಸ್ಪೆಕ್ಟರ್ ಜಗದೀಶನೇ ಅಲ್ಲ. ಏನಿಲ್ಲ ಒಬ್ರೇ ನಿಂತು ಏನೋ ವಿಚಾರ ಮಾಡ್ತಿರಲಿಲ್ಲ. ಏನದು? ಯಾಕಿಲ್ಲಮ್ಮ, ದಾರಿಯಲ್ಲಿ ಬರುವಾಗ ನಾಯಿ ಒಂದು ಕಂಡವರಿಗೆ ಬರುತ್ತಿತ್ತು, ಅದಕ್ಕೆ ಅದನ್ನು ಓಡಿಸಿ ಬಂದನಮ್ಮ. ಅದಕ್ಕೆ ಲೇಟ್ ಆಯ್ತು. ಅಣ್ಣ, ನಾಯಿಗಳಂದ್ರೆ ಹಾಗಣ್ಣ, ಕಂಡವರಿಗೆ ಕಚ್ಚುವುದೇ ಅದರ ಹುಟ್ಟುಗುಣ. ಅದರ ಬಗ್ಗೆ ನೀನ್ ಯಾಕಣ್ಣ ಚಿಂತೆ ಮಾಡ್ತೀಯ? ಚಿಂತಿಸಬೇಕಮ್ಮ, ನಾಯಿಗಳಿಂದ ಜನರಿಗೆ ತೊಂದರೆ ಆಗಬಾರದಲ್ಲ, ಅದಕ್ಕೆ ತಾನೆ. ಅಣ್ಣ, ನೀನೇನು ನನ್ನ ತಂಗಿಯನ್ನು ಕರ್ಕೊಂಡು ಹೋಗಲು ಬಂದಿರುವೆಯೋ ಅಥವಾ ನೀನು ಪೊಲೀಸ್ ಕೆಲಸ ಮಾಡಲು ಬಂದಿರುವೆಯೋ? ಸಾರಿ ನಮ್ಮ, ಅಷ್ಟೊಂದು ನನ್ನ ಮುದ್ದಾದ ತಂಗಿಯನ್ನು ಮರೆಯಲು ಸಾಧ್ಯವಿಲ್ಲ, ಅದಕ್ಕೆ ತಾನೇ ಬಸ್ ಸ್ಟಾಪ್ ವರೆಗೂ ಬಂದಿರೋದು. ಅಣ್ಣ, ಚಿಂತಿಸಬೇಡಣ್ಣ, ನೀನು ನನ್ನ ಪ್ರೀತಿ ಅಣ್ಣ. ಹಾಗೆ ಸುಮ್ಮನೆ ತಮಾಷೆ ಮಾಡಿದೆ. ಬಾಣ ಹೋಗೋಣ. ನಡೆಯಮ್ಮ, ಹೋಗೋಣ. ನನ್ನ ಬಂಗಾರದ ತಂಗಿ ಬಾರಲು. Thank you.
ಹೋಗೋಣ. ನಡೆಯಮ್ಮ ಹೋಗೋಣ. ಓಕೆ ರಾಜ, ನಾನು ಬಂದು ಬಹಳ ಹೊತ್ತಾಯ್ತು, ಬರ್ಲಾ? ಬಾಯ್. ಪಾಟೀಲ ಈ ರೋಜಿಗೆ ಚದುರಂಗ ಚಕ್ರವರ್ತಿ ಓಟದಲ್ಲಿ ಚಕ್ರವರ್ತಿಯಾಗಿ ಮೆರೆದರೆ ಇನ್ನು ಬಿಜಿಸಿನಲ್ಲಿ ಪಾಟೀಲ್ ಕಂಪನಿಗೆ ಒಡೆಯ. ಈ ಹಳ್ಳಿಯಲ್ಲಿ ಜನರನ್ನು ಜಿಲ್ಲೆಯಲ್ಲಿರುವ ಜನರ ತಾಳಕ್ಕೆ ತಕ್ಕಂತೆ ಉಳಿಸುವ ಚಾಣಕ್ಯವನ.
ಸೌಕರ್ಯ ಆ ಶಿವಲಿಂಗಪ್ಪ 4 ಮಂದಿ ರೈತರು ಕರ್ಕೊಂಡು ಮನೆ ಕಡೆಗೆ ಬರೋದಿದ್ದಲ್ರಿ ಅಪ್ಪ. ಅದನ್ನು ನೋಡಿ ನನ್ನ ಜೀವ ನ್ಯಾಯ ನೀತಿ ಧರ್ಮ ಶ್ರೀಮಂತರ ಹಣದ ರಬ್ಬದಲ್ಲಿ ಅಡಗಿ ಕುಳಿತ ಇಲ್ಲಿ ಅಂತಾಗಿದೆ. ಅಂದ ಮೇಲೆ ಸುಮ್ಮನೆ ಕುಂತ್ರೆ ತಿಳ್ಕೊಂಡಂಗಲ್ರಿ ಅಪ್ಪ ಶಿವಲಿಂಗನ ಹುಡುಗಿದ್ರನ್ನ ಮಾತ್ರಕ್ಕೆ ಅಡಿ ಸಾಯ್ತೇನ್ರಿ ಅಡಿ ಸಾಯ್ತೈತೆ ಮಾಡ್ರಿ ಸತ್ಯಕ್ಕೆ ತಲೆ ಬಾಗ್ತಾನೆ ಹೊರತು ಶಿವಲಿಂಗ ನ್ಯಾಯ ದೇವತೆಯ ನನ್ನ ಕೈಯಲ್ಲಿ ಸಿಲುಕಿಕೊಂಡಿರುವಾಗ ನ್ಯಾಯ ಕೇಳಲಿಕ್ಕೆ ಬರ್ತಿದೀಯಾ? ನೀವು ಅವನೊಂದಿಗೂ ಸಾಧ್ಯವಿಲ್ಲ. ಕಲಾಟೆ ಅಷ್ಟಕ್ಕೂ ಆ ಶಿವಲಿಂಗ ಏತಕ್ಕಾಗಿ ಬರ್ತಿದ್ದಾನೆ? ಸಾಗರೇ ಉತ್ತಮ ಬಿತ್ತನೆ ಕೆಡಿಸಿದ ಅಂದು ನಾವು ಕಂಪನಿ ಬೀಜ ನಾವು ಕೊಟ್ಟಿದ್ವಲ್ಲ, ಅವು ಕಳಪಿ ಬಂದಾವು. ಅದ್ರ ಸಲುವಾಗಿ ರೈತರು ಸಂಕಟದ ಸಿಲಿಕ್ಯಾರ್ರಿ, ಸಂಕಟದ ಸಿಲಿಕ್ಯಾರ. ಆದ್ರಿಂದ ಶಿವಲಿಂಗಪ್ಪ ರೈತರ ಪರವಾಗಿ ನ್ಯಾಯ ಕೇಳಕ್ ಬರ್ಬೇಕೈತ. ಅಷ್ಟೇ ಅಲ್ರಿ, ನಿಮ್ಮ ಮುಖ ಐತಲ್ಲ ದೊಡ್ಡ ಮುಖ, ಅದಕ್ಕ ಹಿಂಗ ಬಯ್ಯಾಕ ಬಂದ ಮಳ್ಸಿನ ಅಲಾಟಿ ಮುಸಿಬಳಿಯಲ್ಲಿ ಬಂದ ಮೂರ್ಖ ಜನರ ಮರುಮಂಗಳನ್ನು ಕತ್ತರಿಸಿ ಕೊನೆಗೆ ಸ್ವಚಾರಕ್ಕೆ ಬಂದ ಅಕ್ಕಿ ಪರಿಚಯ ಮಾಡುವ ಅಕ್ಕಿಗೆ ಇವನ ಸಾವುಕಾರ ನೀ ತಿಳ್ಕೊಂಡಾಗಲ್ರಿ ಅಪ್ಪ ಶಿವಲಿಂಗ ಬಂದದಲ್ಲ ಸತ್ಯ ಕಲಿವಾತನ ಹೊರ್ತು ಅಂತೂ ಅಲ್ಲ. ಹಾಗಂತೆ ಊರೇ ಮಾತಾಡ್ತೈತ್ರಿ. ಅಷ್ಟೇ ನಾವು ತಮ್ಮದ ನೋಡ್ರಿ ನಂದೇ ತಪ್ಪ ಕಾಟಿ ಮೀಸಿ ಬಿಟ್ಕೊಂಡು ಬಹಳ ಸಂಧ್ಯವಂತ ರೈತ ಕುಟುಂಬ ನನಗನ್ರಿ ಅವ ಸತ್ಯವಂತ. ಹಿಂದೆ ಸತ್ಯ ಹರಿಚಂದ್ರನು ಬಾಳಿಸಿ ಬೀಳಿಸಿ ಕೊನೆಗೆ ತನ್ನ ಹೆಂಡತಿಯನ್ನೇ ಇಟ್ಟು ಸ್ಮಶಾನ ಕಾಯುವ ಸುಡುಗಾಡನಾದ. ಕೊನೆಗೆ ತನ್ನ ಮಗನ ಶವವನ್ನು ಹೊತ್ತುಕೊಂಡು ಬಂದಾಗ ತಡೆದ ನಿಲ್ಲಿಸಲಿಲ್ಲವೇ ಆ ವಿಶ್ವಮಿತ್ರ. ಈ ಕಲಿಯುಗದಲ್ಲಿ ಆ ಸತ್ಯವಂತ ಶಿವಲಿಂಗನನ್ನು ದಾರಿ ತಪ್ಪಿದೆ ಸಮಾಧಿ ಮಾಡದಿದ್ದರೆ ಇವನು ನರಸಮ್ಮ ಪೋಟಿಲೇ ಅಲ್ಲ. ಸಮಾಧಿಯಿಂದಲೇ ಕೂತ್ಕೊಂಡು ಕೆಲಸ ಸಾಗಿಸ್ಬೇಕ್ರಿ, ಕೆಲಸ ಸಾಗಿಸ್ಬೇಕು. ಅಂದರೆ ಏನು ಹೇಳಬೇಕಂತೀಯ ತಲಾಟಿ? ಸಾಕರೆ 3 ವರ್ಷದಿಂದ ಮಳೆ ಬೆಳೆ ಇಲ್ಲದೆ ಇನ್ನು ನಾವು ರೈತರ ಕಂಗಾಲ ಇನ್ನು ನಾವು ಕೊಟ್ಟರೆ ಬೀಸದವಲ್ರಿ ಮಳೆಗೆ ಹೊಡೆದೆ ಮಳೆಗೆ ಆದ್ರಿಂದ ಈಗ ಶಿವಲಿಂಗನಾಥ ರೈತರ ಕಿತ್ತು MLA ಸೀಟ್ ಸರ್ಕಾರ ಸುಮಾರು ಮುಂಚೆ ಸೈಲೆಂಟ್ ಆಗಿ ಹೆಂಗ್ ನಿಲ್ಲೋದು
ಲಕ್ಷಣ ರೀ, ಕ್ಯಾಡು ಲಕ್ಷಣ ಅಂದರೆ ಆಗಿನ ಅರ್ಥ ಆ ಶಿವಲಿಂಗದ ಎದುರುಗಡೆ ಹೆಚ್ಚಿಸಬೇಕಂತೀಯ? ಹಾಗೆ ಆದಂದಿಗೂ ಸಾಧ್ಯವಿಲ್ಲ. ಹಾಗಲ್ಲ ದಣಿಗಳೇ, ಆನೆ ಎಷ್ಟು ದೊಡ್ಡದೆತ್ತಪ್ಪ, ಅಲ್ಲಿ ಬಗ್ಗಿಸಲಕ್ಕೆ ಅಂಕುಶನ ಇರಬೇಕಲ್ಲ. ಹಾಗೆ ಬರುವ ಜನರ ಮುಂದೆ ಚೇತು ವೈದ್ಯರ ಮೊದಲು ಜನರೇ ಹೇಳಬೇಕು, ಇವರೆಂತ ದಾನ ದಯ್ಯ ಎಮ್ಮೆ ಇದೆ. ಅದಕ್ಕೆ ಬಂದ ರೈತರ ಮುಂದೆ ಮೊಸಳೆ ಕಣ್ಣೀರು ಹಾಕಿ ಹಾನಿಯಾದ ಬೆಳಗ್ಗೆ ದುಡ್ಡು ಕೊಟ್ರಾಯ್ತ್ರಿ, ದುಡ್ಡು ಕೊಟ್ರಾಯ್ತು ಸರಿ ಅಂತ ನುಸುಳಿ ಶಿವಲಿಂಗನ ಮನಿತಾನ ಗೊತ್ತಾಗ್ತದೆ ಈ ನಾಯಕರ ಕಾರಸ್ಥಾನ ಏನು ನಿನ್ನ ಬುದ್ಧಿವಂತ ತಿಳಿದಿರುವುದೆಂದರೆ ನಾನು ಈ ಊರಲ್ಲಿ 4 ದಿವಸ ಬಾಳದು. ಆಯ್ತು, ನೀ ಹೇಳಿದಂತೆ ಆಗಲಿ. ಆ ನನ್ನ ಮಗ ಶಿವಲಿಂಗ ನಮ್ಮ ಮನೆ ಕಡೆಗೆ ಬರಾಕತ್ತೇನ್ರಿ. ಅವ 4 ಮಂದಿ ರೈತರು ಕರ್ಕಂದ ನಿನಗೇನು ಗೊತ್ತಿಲ್ಲ ನಂಗೆ ಸುಮ್ಕಿದ್ದು ಬಿಡಲ್ಲ. ನಾನು ಕೈ ನೋಡೇ ಹೋಗ್ತಾನೆ, ಏನು ನಮಸ್ಕಾರ ನಮ್ಮ ತಾಲೂಕಿನ ಎಂಬೆಳ್ಳ ಸಾಹೇಬ್ರಿಗೆ. ನಮಸ್ಕಾರ. ಬಂದ ಕಾರಣ ತಿಳಿಸಬೇಕೆ ಸಾಹೇಬ್ರಿ? ಇಷ್ಟು ಹೊತ್ತಿಗೆ ತಲಾಟಿ ಎಲ್ಲ ವಿಷಯವನ್ನು ಹೇಳಿರಬೇಕು ಅಂದುಕೊಂಡಿದ್ದೆ. ಆದರೆ ಏನು ಹೇಳಿಲ್ಲ ಅಂದರೆ ನನಗೆ ನಂಬೋಕೆ ಆಗ್ತಾ ಇಲ್ಲ. ತಲಾಟಿ ಬಡವರ ಹೊಟ್ಟೆ ಮೇಲೆ ಪೆಟ್ಟು ಕೊಟ್ಟು ನಿಮ್ಮ ಸಾಹೇಬರ ಕಂಪನಿ ಹಲ್ಲು ಕಟ್ ಕೆಲಸ ಏನಂತ ತಿಳಿಸಿ ಹೇಳು. ಈ ಹೇಳಿದ್ರಿ ನಮ್ಮ ಕಂಪ್ನಿ ಬೀದಿ ಕಡಿಮೆ ಬಂದ ಕಾರಣ ಹೌದು ಸಾವುಕಾರಿ, ಸಾಲ ಸೋಲ ಮಾಡಿ ಹಾಕಿದ ಬೀಜ ಮೊಳಕೆ ಹೊಡೆಯದೆ ಬತ್ತಿ ಹೋಗ್ಯಾವ. ಜೀವನ ನಡೆಸುವುದೇ ಕಷ್ಟವಾಗಿದೆ ನಮ್ಮಂತ ಬಡವರಿಗೆ. ಓಹೋ, ಪರಿಹಾರ ಕೇಳಲಿಕ್ಕೆ ಬಂದಿದ್ದಾರೆ ಆ ಮನೆ ಬಾಗಿಲಿಗೆ. ಹಲಾಗೆ ಒಟ್ಟು ಕಳಿಸು 5-10 ಸಾವಿರಗಳನ್ನು. ಒಟ್ಟು ಕಳಿಸು ಅನ್ನುವುದಕ್ಕೆ ನಾವೇನು ನಿಮ್ಮ ಸಾಹೇಬರ ಹತ್ತಿರ ಭಿಕ್ಷೆ ಬೇಡಲು ಬಂದಿದ್ದೇವೆ ತಿಳಿದುಕೊಂಡಾರ? ಆ ನಿನ್ನ ಸಾಹೇಬರು ಅವರಿಗೆ ಹೇಳು, ನೀವು ಗಳಿಸಿರುವ ಹಣ ಒಬ್ಬ ಸೂರ್ಯ ಗಳಿಸುತ್ತಾನೆ ಅಂತ. ಇದಕ್ಕಿಂತ ಕೀಳಾದರೆ ನೀನು ನಿಮ್ಮ ಸಾಹೇಬರು ಕಷ್ಟಪಟ್ಟು ದುಡಿದು ಭೂಮಿಯಲ್ಲಿ ಬೆಳೆ ಬರಲಿಲ್ಲ ಅಂತ ನೊಂದು ಬೆಂದು ಹೋದವರ ಕಷ್ಟ ನಿಮಗೇನು ಗೊತ್ತು? ಕೊಪ್ಪಿನ ಹಂದಿ ಅಂತ ನಿಮ್ಮಂತವರ ಬಿಸಿ ರಕ್ತ ಕುಡಿಯುವನು ನರಸಿಂಹ ಪಾಟೀಲ. ಹೊಟ್ಟರಂತೆ ಬೆಚ್ಚು ಬೀಳುವ ವಾದನ ಮಾಡಿದರೆ ಹುಚ್ಚು ನಾಯಿಯಂತೆ ಮಣ್ಣಲ್ಲಿ ಮುಚ್ಚಿಸುವೆ ದಕ್ಷರ. ಯಾರ ಎದುರುಗಡೆ ಮಾತೃದಿಂದ ಮನದಲ್ಲಿ ಎಚ್ಚರವಿರಲಿ. ಇವನು ಈ ತಾಲೂಕಿನ MLA. ಹೇ ನರಸಿಂಹ,
ತಾಲೂಕಿಗೆ ಮಾತ್ರ ಎಂಬೆಲ್ಲೆ. ಆದರೆ ಇವನು ಈ ಜಗತ್ತಿನಲ್ಲಿರುವ ಸಾಕು ಸಲುವ ಗಡಿ ಅರ್ಥಾತ್ ಅನ್ನ ಆಗುವ ಅನ್ನದಾತ. ನಿನ್ನ ಜನ್ಮಕ್ಕೆ ಬೆಂಕಿ ಹಾಕ. ಕುಟುಂಬವ ದುರಾಸೆಯಿಂದ ಬೀಜ ಕೊಟ್ಟು ಕೊಳ್ಳ ಹೊಡಿತಾ ಇರುವ ನಿಮ್ಮ ಕಂಪನಿ ಮಾಡಿದ್ದು ಗಡಿ ಅಂತೀರಾ? ಹರ್ಷಿ ಮಗ ಹೇಳಿದ ನಿನಗೆ ಬಾಯಿ ಬಂದ ಮಾತಾಡ್ತೀಯಲ್ಲ. ನಮ್ಮ ಸರ್ಕಾರ ಹೇಳಲ್ಲ ನಮ್ಮ ಕಂಪ್ನಿ ಮಾಡಿ ತಪ್ಪಾಯ್ತಪ್ಪ. ತಪ್ಪಿ ಬಪ್ಪಿ ಪ್ರತಿಯೊಬ್ಬ ರೈತರಿಗೂ 25,000 ಕೂಡ ಹೇಳ್ಯಾರ. ಅದು ನೀ ತಪ್ಪು ತಿಳ್ಕೊಂಡಿಯಪ್ಪ. ಸಮಾಧಾನದ ಕೊಡಲೇ ಬರಯ್ಯ. ಹೇಳ್ತಾಗಲಿ ಸಮಾಜದಿಂದ ಬಗೆಹರಿಸಬೇಕಾಗಿದ್ದು ನಿಮ್ಮ ಸಹಕಾರ, ನಮ್ಮ ಶಿವಲಿಂಗಣ್ಣ ಅಲ್ಲ. ಬಡ್ಡಿ ದುಡ್ಡು ತಂದು ಲಾವಣಿ ಕಟ್ಟಿ ಹಗಲು ರಾತ್ರಿ ಎನ್ನದೆ ಹೆಂಡತಿ ಮಕ್ಕಳ ನಡುವೆ ಬೆವರು ಸುರಿಸುವ ರೈತರಿಗೆ ನಿಮ್ಮಂತ ಭ್ರಷ್ಟ ರಾಜಕಾರಣಿಗಳು ಕಳಪೆ ಬೀಜ ಕೊಟ್ಟು ಅವನ ಮನೆತನವನ್ನ ಸರ್ವನಾಶ ಮಾಡುವ ನಿಮ್ಮಂತವರನ್ನು ನಡು ಹಾದಿಯಲ್ಲಿ ಒತ್ತುಗೂಡಿಸಿ ಸುಟ್ಟು ಹಾಕಿದಾಗಲೇ ಏಳಿಗೇರಿದ ನೇಗಿಲ ಯೋಗಿಗಳ ಆತ್ಮಕ್ಕೆ ಶಾಂತಿ ಸಿಗುತ್ತೆ. ಶಿವಲಿಂಗ ಸುಮ್ಮನಿದ್ದ ಮಾತ್ರಕ್ಕೆ ಸೊಕ್ಕಿನ ಮಾತುಗಳನ್ನಾಡಿದರೆ ನಮ್ಮ ರಾಜಕೀಯ ಪವರ್ ಉಪಯೋಗಿಸಿ ಸಾಯವರಿಗೂ ಜೈಲು ಕೊಂಬಿ ಏರಿಸಬೇಕಾಗುತ್ತದೆ. ಹುಷಾರ್ ಮಗನೇ, ಜೈಲು ಕಂಬಿ. ನರಸಿಂಹ, ನಿಮ್ಮಂತ ಭ್ರಷ್ಟ ರಾಜಕಾರಣಿಗಳು ನಮ್ಮಂತ ರೈತರನ್ನು ಮತ್ತ ಹಾಕಲು ಆಯ್ದುಕೊಂಡ ಹೇಳಿ ಕೆಲಸವೆಂದರೆ ಜೈಲಿಗೆ ಹಾಕಿಸುವುದು. ಇದೇನು ಹೊಸದೇನಲ್ಲ ನರಸಿಂಹ. ಎಷ್ಟೋ ಅಮಾಯಕರ ಮೇಲೆ ಸುಳ್ಳು ಕೇಸು ಹಾಕಿಸಿ ಕೊಲೆ ತೆಗೆದುಕೊಂಡಿದ್ದೀರಾ. ಅಷ್ಟೇ ಯಾಕೆ ನಿಮ್ಮಂತ ಸ್ವಾರ್ಥ ರಾಜಕಾರಣಿಗಳು ನಮ್ಮಂತವರನ್ನು ಮಟ್ಟ ಹಾಕಲು ಆಯ್ದುಕೊಂಡ ಹೆಜ್ಜೆ ಕೆಲಸ ಅಂದರೆ ಜೈಲಿಗೆ ಹಾಕಿಸುವುದು. ಇನ್ನು ನಿಮ್ಮಂತ ಬಂದರೆ ಭದ್ರವನಾಗೆ ಎದುರಾಗಿ ಗೆತ್ತಲ. ಸಮಾಧಿ ಮಾಡುವುದು ಎತ್ತರ. ಸಮಾಧಿ ಮಾಡಲಿಕ್ಕೆ ಬರುವ ನಿಮ್ಮತ್ತ ರೈತ ಸಂಘಗಳಿಗೆ ಹಣದ ಮೇಷ ಬಟ್ಟಿ ಚಿತ್ರ ಮಾಡಿ ನಿಮ್ಮತ್ತ ರೈತರಿಂದಲೇ ಓಟು ಹಾಕಿಸಿಕೊಂಡು ಗೆದ್ದ ನಂತರ ಅವರಿಂದಲೇ ಜೈಕಾರ ಹಾಕಿಸಿಕೊಂಡು ಮತ್ತೆ ರಾಜ್ಯ ಗತ್ತಿಗೆ ಏಳುವ ನಮ್ಮತ್ತ ರಾಜಕಾರಣಿಗೆ ಸಮಾಜ ಮಾಡುವ ಸಂಘಟನೆ ನಿಮ್ಮಂತ ರೈತ ಸಂಘಗಳೇ ಇಲ್ಲ ಶಿವಲಿಂಗ. ಏನಿದ್ದರೂ ದೊಡ್ಡಿದ್ದರೆ ಮಾತ್ರ ದೊಡ್ಡಪ್ಪ. ಅಡವಿಯಲ್ಲಿಗೇನು ಹೊಲವಿಲ್ಲದಿದ್ದರು ಹಸಿರು ಶಾಲು ಹಾಕಿ ಶೋಕ ಮಾಡೋ ರೈತರುಗಳು ಈ ನಿನ್ನ ಮಾತನ್ನು ಭ್ರಷ್ಟ ರಾಜಕಾರಣಿ ಕೊಡುವ ಬುಡಗಾಶಿಯ ಬಾಯಿ ಬಡ್ಡಿ ಅರ್ಥವಿಲ್ಲ ಸಂಘಟನೆ ಮಾಡೋ ಶಂಡರಿಗಳು ಈ ಮಾತನ್ನ ನಿಜವಾದ ನೇಗಿಲಿಗೆ ಕೊಡುವ ಹಣ ಅವನ ದನದ ಪಟ್ಟಿಗೆಯಲ್ಲಿ ಬಿದ್ದ ಸಗಣಿಗೆ ಸಮಾನ.
ಸಿಟ್ಟು ಮಾಡ್ಕೋಬೇಡು ಶಿವಲಿಂಗಪ್ಪ. ನಮ್ಮ ಕಂಪ್ನಿ ಮಾಡಿದ ತಪ್ಪಾಯ್ತಲ್ಲ, ಅದಕ್ಕ ಪ್ರತಿಯೊಬ್ಬ ರೈತರಿಗೂ 25,000 ನಾಳೆ ಕೊಟ್ಬಿಡ್ತಾವು. ಮರೆಯ ಸಿಟ್ಟು ಮಾಡ್ಕೋಬೇಡು, ಸಮಾಧಾನದಲ್ಲಿ ಕುಂತು ಬಗೆಹರಿಸಿದಂತ ಬಿಡು ಮರೆಯ. ಏನಂತೀರಾ? ನೋಡ್ತಲಾಟಿ, ನಿಮ್ಮ ಸಾಹೇಬರಿಗೆ ತಿಳಿಸಿ ಹೇಳು, ಕರುಣಿಯಿಂದ ಬಂದರೆ ಕಾಮಧೇನ, ಕರುಣಿಗೆ ನೆತ್ತರೆ ಧರ್ಮರಾಯ, ಇನ್ನು ಸೊಕ್ಕಿನಿಂದ ಎದೆಯೊಪ್ಪಿಸಿ ಬಂದರೆ ನಿಮ್ಮಂತವರಿಗೆ ಯಮ ಧರ್ಮರಾಯ ಬರುತ್ತೇವೆ.
ಜಗತ್ತೇ ಒಂದು ವಿಚಿತ್ರವಾಗಿ ಸ್ವತಂತ್ರವಾಗಿ ಶ್ರೀಮಂತಿಕೆ ಇದ್ದರೂ ಹೆಣ್ಣಿಲ್ಲದೆ ಬದುಕಲಿಕ್ಕಾಗದು ಈ ಗಂಡು ಜನ್ಮಕ್ಕೆ. ಶ್ರೀಮಂತನಾದರೂ ವಿರಹದ ವೇದನೆಯಲ್ಲಿ ಬಳಲುತ್ತಿರುವುದು ಈ ಬ್ರಹ್ಮನ ಮೈಮನಸ್ಸು. ಅದಕ್ಕಾಗಿ ವಂಚವಾಗುವುದು ನನ್ನ ಸಿರಿ ಸಂಪತ್ತಿನ ಓ ಜಗದೀಶನ ತಂಗಿ ಅಮೃತ. ಏನವಳ ಕೋಹಿಂಚಿನಂತೆ ನಿಂತಿರುವ ಅವಳ ದೇಹವೇ ನನ್ನನ್ನು ಹುಟ್ಟಿಸುವಂತೆ ಮಾಡುತ್ತದೆ. ಈ ಬ್ರಹ್ಮವನ್ನು ಬೀಸುವ ಒಂದೇ ಒಂದು ಪ್ರೇಮದ ಹೊರದಿಲ್ಲ. ಓ ಜಗದೀಶನ ಸಿರಿ ಸಂಪತ್ತು ಅಮೃತಳ ದೇಹ ಸಂಪತ್ತು ಎರಡು ಈ ಖಳನಾಯಕನ ಕೈವಶವಾಗಲೇಬೇಕು. ಈಗ ತಾನೇ ಓದು ಮುಗಿಸಿ ಬಂದಿರುವ ಇನ್ಸ್ಪೆಕ್ಟರ್ನ ತಂಗಿ ಅಮೃತಳ ಕರುಣೆಯಿಂದ ಕರಗಿಸಿ ನನ್ನ ಸನಿಹ ಮಾಡಿಕೊಳ್ಳಲೇಬೇಕು. ಹಲೋ ಮಿಸ್ಟರ್, ಇಲ್ಲಿ ಹಾವೇರಿಗೆ ಹೋಗೋ ಬಸ್ ಎಷ್ಟೊತ್ತಿಗೆ ಬರುತ್ತೆ? ಬ್ರಹ್ಮನೇ ಸಮಯ ಮಾಡಿಕೊಂಡು ರಂಬೆ ಊರ್ವಶಿ ಮೇಲಕರಿಗಿಂತ ಸರಿ ಸಾಟಿಲ್ಲದ ಗಂಧದಿಂದ ತೀಡಿದಂತಿದೆ ಇವಳ ಮೈ ಮಾಟ. ಮಾಗಿದ ಹಣ್ಣಿನ ಸುವಾಸನೆ ಬೀರುತ್ತಿರುವ ಈ ಸುಂದರಿಯ ಸೌಂದರ್ಯವನ್ನು ಸವಿಯಬೇಕಾದರೆ ಸಹನೆಯಿಂದ ವರ್ತಿಸಿ ಸನಿಹ ಮಾಡಿಕೊಳ್ಳಲೇಬೇಕು. ರೀ ಮಿಸ್ಟರ್, ಏನೋ ವಿಚಾರ ಮಾಡ್ತಿರೋದಲ್ಲ, ನಾನು ಕೇಳ್ತಿರೋದು ನಿಮ್ಮನ್ನೇ. ಹಾವೇರಿಗೆ ಹೋಗೋ ಬಸ್ ಎಷ್ಟೊತ್ತಿಗೆ ಬರುತ್ತೆ? ಇನ್ನೇನೋ ಬರಬಹುದು ಮೇಡಮ್. ನಿಮ್ಮನ್ನು ನೋಡಿದರೆ ಊರಿಗೆ ಹೊಸದು ಅಂತ ಕಾಣುತ್ತೆ. ತಾವು ಯಾರು ಅಂತ ಕೇಳಬಹುದು? ನಾನು ಇದೇ ಊರಿನ ಜಗದೀಶ್ ಇನ್ಸ್ಪೆಕ್ಟರ್ ಆದ ಅವನ ತಂಗಿ. ನಾನು ಇಲ್ಲಿಯವರೆಗೂ ವಿದ್ಯಾಭ್ಯಾಸಕ್ಕಾಗಿ ಬೆಂಗಳೂರಲ್ಲಿದ್ದೇನೆ. ಈಗ ಓದು ಮುಗಿಸಿಕೊಂಡು ಇಲ್ಲಿಗೆ ಬಂದಿದ್ದೇನೆ ನಮ್ಮ ಅಣ್ಣ ಜೊತೆ ಇರಬೇಕು ಅಂತ. ಯುವರ್ ನೇಮ್ ಈಸ್ ಅಮೃತ, ರೈಟ್? 100% ರೈಟ್. ನನ್ನ ಹೆಸರು ಅಮೃತ. ಅದು ಹೋಗ್ಲಿ, ನೀವು ಯಾರು ಅಂತ ಗೊತ್ತಾಗ್ಲಿಲ್ಲ. ಬೈ ನಾನು ಬ್ರಹ್ಮ ಅಂತ. ನನ್ನ ಸ್ನೇಹಿತರು. ಅಂದ ಹಾಗೆ ನೀವು ಏನ್ ಮಾಡ್ತೀರಾ? ಅಮೃತ, ಈ ಸಮಾಜದಲ್ಲಿ ಮೇಲು ಕೀಳು ಎಂಬ ಘನತೆ ಗೌರವವನ್ನು ಅಳತೆ ಮಾಡುವ ಸಾಧನ ಇರುವುದು ವ್ಯಕ್ತಿಗೆ ಮಾತ್ರ. ಅದಕ್ಕಾಗಿ ತೊಟ್ಟಿಯಲ್ಲಿ ಬೀಳುವ ದಟ್ಟ ಗುರಿಯಾಗದೆ ದೊಡ್ಡವನಾಗಬೇಕೆಂದು ಈ ಜಿಲ್ಲೆಯಲ್ಲಿ ದೊಡ್ಡ ಫೈನಾನ್ಸ್ ಕಂಪನಿಯ ಮಾಲೀಕ ನಾನು. ವೆರಿ ಗುಡ್.
ನೀನೊಬ್ಬ ತುಂಬಾ ಹಠವಾದಿ ಅಂತ ಕಾಣುತ್ತೆ. ನೀನು ಗುರಿ ಸಾಧಿಸಿದ ಸಾಧಕ. ನಿನ್ನ ಮದುವೆಯಾದ ಹುಡುಗಿ ತುಂಬಾ ಲಕ್ಕಿ ಬಿಡಿ. ಹೊಸ ಮನೆಯಲ್ಲಿ ಹೊರಗೆ ಮಕ್ಕಳೆಷ್ಟು ಅಂದಂಗಾಯ್ತು ನಿನ್ನ ಮಾತಿನ ಅರ್ಥ. ಅಂದ್ರೆ ನಿಮ್ಮದಿನ್ನು ಮದುವೆ ಆಗಿಲ್ವೇ? ನಮ್ಮ ಸೋ ಸಾರಿ. ನೋಡಿ, ನಿಮ್ಮಂತ ಅದೃಷ್ಟವಂತರಿಗೆ ಸೌಂದರ್ಯ ಹೆಣ್ಣುಮಳಿಗೇನು ಕಮ್ಮಿ ಇಲ್ಲ ಈ ಜಗತ್ತಿನಲ್ಲಿ. ಕರೆಕ್ಟ್ ಅಮೃತ, ಕರೆಕ್ಟ್. ಆಕಾಶದಲ್ಲಿ ಸಾವಿರಾರು ಹಕ್ಕಿ ಪಕ್ಷಿಗಳು ಹಾರಾಡುತ್ತಿದ್ದರು. ಮುಗಿಲೆತ್ತಳಕ್ಕೆ ಹಾರಾಡುವ ಪಕ್ಷಿ ಎಂದರೆ ಗಂಡೆದೆಯ ಕರುಳ ಒಂದೇ. ಅಂದ ಮೇಲೆ ಈ ದೇಶದಲ್ಲಿ ಲಕ್ಷಾಂತರ ಹೆಣ್ಣುಗಳಿದ್ದರೂ ಪ್ರೀತಿಸುವ ಪ್ರೇಮಿ ಸಿಕ್ಕಾಗ ಮಾತ್ರ ಈ ಬ್ರಹ್ಮನ ಮದುವೆ. ಅಂದರೆ ನೀವು ಮನಸ್ಸನ್ನ ಗೆದ್ದ ಆ ಮಹಾರಾಣಿ, ಆ ಸೌಂದರ್ಯತೆ ಯಾರು ಅಂತ ಕೇಳಬಹುದೇ ನಾನು? ಅಮೃತ, ನವಿಲು ನರ್ತಿಸುವುದನ್ನು ಕಂಡರೆ ಬದುಕನ ಹೃದಯವು ಸಹ ಅದನ್ನು ಕಣ್ತುಂಬಿಕೊಳ್ಳಲು ಹವಣಿಸುತ್ತದೆ. ಇನ್ನು ಗುಡುಗು ಮಿಂಚು ಸಿಡಿಲು ಮಳೆ ಆರ್ಭಟಿಸುವಂತೆ ಬರುತ್ತಿದ್ದರು ಸುಂದರವಾದ ಕಾಮನ ಬೆನ್ನನ್ನು ನೋಡಲು ಕಲೆಗಾರ ಕೈಗೊಳ್ಳುತ್ತಾನೆ. ಇನ್ನು ನನ್ನ ಹೃದಯ ಪುಟದ ಮುಂದೆ ಇರುವ ಹುಡುಗಿಯನ್ನು ನೋಡಿ ತಡವರಿಸುವುದು ನನ್ನ ಜೀವ. ನೀವೇ ಅರ್ಥ ಮಾಡಿಕೊಳ್ಳಬೇಕು, ನನ್ನ ಮನಸ್ಸು ಗೆದ್ದ ರಾಣಿ ಯಾರು. ಗೊತ್ತಾಯ್ತು ಬಿಡಿ. ನೋಡಿ, ನದಿ ನೀರು ಎಷ್ಟೇ ರಭಸದಿಂದ ಹರಿದ್ರೂ ಕೂಡ ಅದು ಸಾಗರ ಸೇರ್ಲೇಬೇಕಲ್ಲವೇ? ಪಕ್ಕ ಬಲಿತ ಹಾಕಿ ಆಕಾಶಕ್ಕೆ ಹಾರದಂತೆ ನೀವು ಮನಸ್ಸನ್ನು ಗೆದ್ದ ಮಹಾರಾಣಿ ನಾನೇ ಅಲ್ಲವೇ? ಅಂದರೆ ನಿನ್ನಂತ ಪ್ರೇಮಿ ಇಲ್ಲದ ನನ್ನ ಜೀವನ ಒಂದು ಭೂಮಿಯಲ್ಲಿ ಒಣಗಿದ ಮರವಿದ್ದಂತೆ. ಅದಕ್ಕಾಗಿ ಬದುಕಿ ಬಾಳಿದರೆ ನಿನ್ನ ಜೊತೆ ಅಂತ ದೃಢ ಸಂಕಲ್ಪ ಮಾಡಿದ್ದೇನೆ. ಈ ನನ್ನ ಪ್ರೀತ ಪಡೆದಿದೆ ಆಸರೆ ನೀನಾಗಿ ಬೆಳೆಸುಬಾ ಚೆಲುವೆ. ಆಯ್ತು, ನಿಮ್ಮಂತ ಚೆಲುವನನ್ನು ಮದುವೆಯಾಗಲು ನಾನು ಒಪ್ಪಿಕೊಂಡಿದ್ದೇನೆ. ನಮ್ಮ ಮನೆಗೆ ಈ ವಿಷಯ ತಿಳಿಸಿ ನಾವಿಬ್ಬರು ಮದುವೆ ಮಾಡಿಕೊಳ್ಳೋಣ, ಆಯ್ತು? ಹಾಗಾದರೆ ಈ ನನ್ನ ಮೊದಲ ಪ್ರೀತಿಯ ಸೈನಿಕರಾಗಿ ಮೂಡಿ ಬರಲು ನಿನ್ನ ಸುಮಧುರ ಕಂಠದಿಂದ ಒಂದು ಕಾಣಿಸಿದೆ. ದೊರೆಗಳ ಮಾತು ಮೀರುವುದುಂಟೆ, ಬನ್ನಿ ಹೀಗೆ.
ಶಕುಂತಲೆ ಓ ನನ್ನ ಶಕುಂತಲೆ ನನಗಾಗಿಯ ದೈವ ನಿನ್ನ ಪಡೆದ ನನ್ನಲ್ಲೇ ನನಗಾಗಿಯ ದೈವ ನಿನ್ನ ಪಡೆದ ನನ್ನಲ್ಲೇ ಈ ಜೀವ ನಿನಗಾಗಿ ಈ ಹಾಡು ನಿನಗಾಗಿ ಈ ಜೀವ ನಿನಗಾಗಿ ಈ ಹೃದಯ ನಿನಗಾಗಿ I like it. I love you. कभी कालिदासना हो नन्न चाकुंतले कभी कालिदासना हो नन्न चाकुंतले हो नन्न चाकुंतले हो नन्न चाकुंतले हे ला 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 ನೋಡಿ, ಈ ಊರಲ್ಲಿ ಅದು ಇಂಥ ಹಳ್ಳಿಯಲ್ಲಿ ನಿಮ್ಮಂತವರನ್ನು ಆ ದೇವರಿಗೆ ಜೋಡು ಮಾಡಿದ್ದಾರಲ್ಲ, ನಿಜವಾಗಿಯೂ ನಾನೇ ಭಾಗ್ಯವಂತೆ. ಭಾಗ್ಯವಂತವಳಲ್ಲ ಮೇಡಮ್, ನೀವು ದೌರ್ಭಾಗ್ಯವಂತವಳು. ಯಾಕೆಂದ್ರೆ ಪ್ರೀತಿ ಪ್ರೇಮ ಎಂಬ ಚಲ್ಲಾರದಲ್ಲಿ ಚೆದರಿ ಹೋಗುತ್ತಿರುವ ಈ ನಿನ್ನ ಮಾಡು ಕಾಮ ಎಂಬ ಕತ್ತಲೆಯಲ್ಲಿ ಕಾಲು ಜಾರಿ ಕಾಲಿಟ್ಟರೆ ಈ ನಿನ್ನ ಬಾಳು ಒಡೆದು ಮಡಿದೆ ಅಂತಾಗಿತ್ತು ಎತ್ತರ. ತತ್ವ ಪದಗಳನ್ನು ಬಿತ್ತರಿಸುವ ನೀನ್ಯಾರೇ ನಿನ್ನ ಈ ಶ್ರೀಮಂತನೆಗಳು ಮಾತನಾಡುತ್ತಿರುವೆಯಲ್ಲ. ಗರ್ಭಗುಡಿಯೊಳಗೆ ಶಾಂತ ಚಿತ್ತದಿಂದ ಶಿವಲಿಂಗನ ಮುಂದೆ ಬಂಡಿಯೂರಿ ಕುಳಿತರೆ ಇವನನ್ನು ನಂದೀಶ ಅಂತಾರೆ. ಇನ್ನು ಹೊಲದಲ್ಲಿ ರೈತರ ಜೊತೆ ಹೆಗಲಿಗೆ ಹೆಗಲು ಕೊಟ್ಟು ದುಡಿದರೆ ಬಸವ ಅಂತಾರೆ. ಇನ್ನು ನಿಮ್ಮಂತ ಸಕ್ಕಿನ ಶ್ರೀಮಂತರಿಗೆ ನಿಕ್ಕಿ ದೌಡಿಯಾಗಿ ನಿಂತರೆ ಕಾಲು ಚದರಿದ ಗೂಳಿ ಅಂತಾರೆ. ಕಾಲು ಕೆದರಿದ ಗೂಳು ಕಾಲು ಕೆದರಿದ ಗೂಳಿ ಎಂದು ಗರ್ವದಿಂದ ಗಾಳಿಯ ಜೊತೆ ಗುದ್ದಾಡಲು ಬಂದರೆ ಗಾಯವಾಗುವುದು ಗೂಳಿಗೆ ಹೊರತು ಗಾಳಿಗಲ್ಲ. ನೋಡು, ಈ ಬ್ರಹ್ಮ ಸುಂಟರ ಗಾಳಿ ಇದ್ದ ಹಾಗೆ ಹಿಡಿಯಲಿಕ್ಕೆ ತಡವಲಿಕ್ಕೆ ಹೋದರೆ ನಿನ್ನ ದೇಹದ ಉಸಿರೇ ನಿಂತು ಹೋಗುತ್ತದೆ. That is ಬ್ರಹ್ಮ. ಏ ಬ್ರಹ್ಮ, ಆ ನಿನ್ನ ಬ್ರಹ್ಮನ ವಿಧಿಲಿಖಿತವನ್ನೇ ಬದಲಿಸಿ ಉಸಿರಿಗೆ ಉಸಿರು ನಿಲ್ಲಿಸುವ ನಿಮ್ಮಂತ ಕಾಮುಕರನ್ನು ನನ್ನ ಪರಶುವಿನಿಂದ ನಿಮ್ಮ ಶಿರವನ್ನೇ ಕತ್ತರಿಸಿ ಈ ಸಮಾಜದಲ್ಲಿರುವ ಪತಿವರಗಳ ಪಾದಕ್ಕೆ ಅರ್ಪಿಸುವ ಎಚ್ಚರ. ವಿಷ ಕೊಡಲಿಯನ್ನು ಹಿಡಿದುಕೊಂಡ ಮಾತ್ರಕ್ಕೆ ನೀನೇನು ಜಮದಗ್ನಿಯ ಮಗ ಭಾರ್ಗವ ಪರಶುರಾಮನಲ್ಲ. ಭಯ ಪಡಕ್ಕೆ ನಾನೇನು ರೇಡಿಯೋ ಅಲ್ಲ. ಈ ಸುಮ್ಮನೆ ಬ್ರಹ್ಮನ ಬಲೆಯಲ್ಲಿ ಸಿಕ್ಕು ಸಾಯಬೇಡ. ಬ್ರಹ್ಮನ ಬಲೆ, ಆ ನಿನ್ನ ಬ್ರಹ್ಮನ ಬಲೆಯಲ್ಲಿ ಇಲ್ಲಿಯವರೆಗೂ ಸಣ್ಣ ಪುಟ್ಟ ಮೀನುಗಳನ್ನು ಹಿಡಿದು ತಿಂದು ಖುಷಿ ಪಟ್ಟಿರುವೆ. ಬಟ್ ಇವರು ತಿಮಿಂಗಲಿದ್ದ ಹಾಗೆ ನೀನು ಹಾಕುವ ಬ್ರಹ್ಮನ ಬಲೆಯನ್ನು ನೆರೆಯಿಲ್ಲದಂತೆ ಹೊತ್ತೊಯ್ದು ಸಾಗರದಲ್ಲಿರುವ ಪಕ್ಷಿ ಪ್ರಾಣಿಗಳಿಗೆ ಆಹಾರ ಮಾಡಿಬಿಡುತ್ತೇನೆ. ಎಚ್ಚರ. ಹಾವನ್ನು ಕೆಳಗಿದರೆ 12 ವರ್ಷ ದ್ವೇಷ. ಬಟ್ ಈ ಬ್ರಹ್ಮನನ್ನು ಕೆಳಗಿದರೆ ಸಾಯುವವರೆಗೂ ನರಕ ಯಾತನೆ ಅನುಭವಿಸುವ ಹಾಗೆ ಮಾಡದೆ ಹೋದರೆ ಇವನು ಸಂಪತ್ತಿನ ಒಡೆಯ ಬ್ರಹ್ಮನೇ ಅಲ್ಲ. ಅಮೃತ, ನಾನಿನ್ನು ಬರುತ್ತೇನೆ. ಓಕೆ ಬ್ರಹ್ಮ, ಬಾಯ್. ಹಲೋ ಮಿಸ್ಟರ್, ಸಂಬಂಧದ ವಿಷಯದಲ್ಲಿ ನೀವು ಪ್ರವೇಶಿಸಿ ಮಾತನಾಡಿದ್ರಲ್ಲ, ನಿಮ್ಮನ್ನು ನೀವು ಏನು ತೆಗೆದುಕೊಡ್ತೀರಾ?
ದಿಕ್ಕೆಟ್ಟಾಗ, ಧರ್ಮ ದಾರಿ ಬಿಟ್ಟಾಗ, ಇನ್ನು ಕರ್ಮ ಹೆಚ್ಚಾದಾಗ, ಇನ್ನು ನಿನ್ನಂತ ಹೆಣ್ಣುಗಳು ದಾರಿ ತಪ್ಪಿದಾಗ ಬಿದ್ದಿ ಬುದ್ಧಿ ಹೇಳುವ ಮಾನವತಾವಾದಿ ಅಂತ ತಿಳಿದುಕೊಳ್ಳಿ. ಹಾದಿ ತಪ್ಪುವಂತ ತಪ್ಪು ನಾನೇನೋ ಮಾಡಿಲ್ಲ. ನಾ ಮಿಸ್ಟರ್, ನನ್ನ ಲೈಫ್ ಪಾರ್ಟ್ನರ್ ಅನ್ನು ಆಯ್ಕೆ ಮಾಡ್ಕೊಳ್ಳುವ ಹಕ್ಕು ನನಗಿದೆ. ಅದನ್ನು ಕೇಳಲು ನೀನ್ ಯಾರು? ನೋಡಿ ಮೇಡಮ್, ಹಂದಿಯನ್ನು ಮನೆಗೆ ಕರೆದುಕೊಂಡು ಬಂದು ಸ್ವಚ್ಛವಾಗಿ ಮೈ ತೊಳೆದ ಮನೆಯಲ್ಲಿ ಕಟ್ಟಿಕೊಂಡರೆ ಅದು ತನ್ನ ಕಸವನ್ನು ಬಿಟ್ಟಿದೆ ಅಂದಾಗ ಹೊಲಸು ತಿನ್ನುವ ಹಂದಿಯ ಜೊತೆ ಸಂಬಂಧ ಬೆಳೆದರೆ ಹಳಸಿ ಹೋದಿತ್ತು ಈ ನಿನ್ನ ಪಾಡು. ವಿಚಾರ ಮಾಡು. ವಿಚಾರ ಮಾಡುವುದಕ್ಕೆ ನಾನೇನು ಹಸುಗೂಸಲ್ಲ, ವಿದ್ಯಾವಂತೆ. ನಿನ್ನನ್ನು ನೋಡಿದ್ರೆ ಇದೇ ಊರಿನಲ್ಲಿ ಹೊಲದಲ್ಲಿ ಕೆಲಸ ಮಾಡುವ ನೀನೊಬ್ಬ ಮಾಮೂಲಿ ರೈತ ಅಂತ ಕಾಣುತ್ತಾನೆ. ಅವನ ಮೇಲೆ ನಿನಗೇಕೆ ಸಿಟ್ಟು? ಓಹೋ, ನನ್ನಂತ ಹುಡುಗಿ ನಿನಗೆ ಸಿಗಲಿಲ್ಲ ಅಂತ ನಿನಗೆ ಹೊಟ್ಟೆ ಕಿಚ್ಚೋ ಏನೋ? ನೋಡು, ಆ ಬ್ರಹ್ಮ ಕಷ್ಟಪಟ್ಟು ಮೇಲೆ ಬಂದಿದ್ದಾನೆ. ಅದನ್ನು ನೋಡಿ ಸಹಿಸ್ಲಿಕ್ಕಾಗದೆ ಈ ರೀತಿ ಮಾತನಾಡ್ತಿದ್ಯಲ್ಲ ನೀನು. ನೋಡಿ, ಹೌದು ಮೇಡಮ್, ನಾನೊಬ್ಬ ಮಾಮೂಲಿ ರೈತರ ಮಗ. ಆದರೆ ಕಂಡ ಹೆಣ್ಣುಗಳ ಜೊತೆ ಸರಸ ಆಡುವ ಚಂಡ ನಾನಲ್ಲ. ಇನ್ನು ಬೆಳೆಯುವವರನ್ನು ನೋಡಿ ಹೊಟ್ಟೆ ಕಿಚ್ಚು ಪಡುವ ಬಂಡಾನು ನಾನಲ್ಲ. ನೋಡಿ, ಕೊನೆಯದಾಗಿ ನಿಮಗೊಂದು ಮಾತು ಹೇಳುತ್ತೇನೆ, ಕೇಳಿ. ಯೌವನದಲ್ಲಿ ತುಂಬಿದ ಹೆಣ್ಣು ಬಳಪಳೆ ಹೊಳೆಯುವ ಕನ್ನಡಿಯುತ್ತ ಹಾಗೆ. ಅದಕ್ಕೆ ಒಂದು ಚುಕ್ಕಿ ಬಿದ್ದರೂ ಸಹ ಎದ್ದು ಕಾಣುತ್ತೆ. ಅದಕ್ಕೆ ಕಲಿತವಳು ನೀನು, ಕಾಪಾಡಿಕೊಳ್ಳುವ ಜವಾಬ್ದಾರಿ ನಿನಗೆ ಬಿಟ್ಟ ವಿಷಯ. ಹಲೋ ಮಿಸ್ಟರ್, ಕನ್ನಡಿ ಇರುವುದು ಮಗ ನೋಡಿಕೊಳ್ಳೋದಕ್ಕೆ ಹೊರತು ಅದನ್ನು ಮುಚ್ಚಿಡುವುದಕ್ಕೆ ಅಲ್ಲ, ತಿಳಿತೆ. ನೋಡಿ ಮೇಡಮ್, ಕನ್ನಡಿ ನೋಡಲಿಕ್ಕಿರುವುದು ನಿಜ. ಆದರೆ ಕನ್ನಡಿ ಒಳಗೆ ನಿಂತು ಮುಖ ನೋಡಿಕೊಳ್ಳುವ ಹಕ್ಕು ಕಂಡ ಹಾದಿಯಲ್ಲಿ ಹೋಗುವ ಬೀದಿ ನಾಯಿಗಳಿಗಲ್ಲ. ಅದು ಮನೆಯಲ್ಲಿರುವ ಮಾಲೀಕನಿಗೆ ಮಾತ್ರ ಮೀಸಲು. ಒಂದು ವೇಳೆ ಹಾದಿಯಲ್ಲಿ ಹೋಗುವ ಬೀದಿ ನಾಯಿಗಳ ಹಿಂದೆ ಬಿದ್ದು ಕನ್ನಡಿ ಒಡೆದು ಹೋದರೆ ಏನು ಮಾಡುತ್ತೀರಾ? ಅಯ್ಯೋ ಹುಚ್ಚಪ್ಪ, ಕನ್ನಡಿ ಬಿದ್ದು ಹೊಡೆದವರ ಹೊಣೆ ಆಯ್ತು, ಅದರಲ್ಲಿ ಮುಖ ನೋಡಿಕೊಳ್ಳಬಹುದಲ್ಲವೇ? ಒಡೆದು ಹೋದ ಕನ್ನಡಿಯ ಚೂರಿನಲ್ಲಿ ಮುಖ ನೋಡಬಹುದೇ ವಿನಃ ನಿನ್ನ ಸಿಂಧೂರವನ್ನು ಇಟ್ಟುಕೊಳ್ಳಲು ಹೋದರೆ ಒಂದೊಂದು ಚೂರಿನಲ್ಲೂ ನಿನ್ನ ನಾಲ್ಕಾರು ಮುಖ ಕಾಣುತ್ತೆ ವಿನಃ ಒಂದೇ ಮುಖ ಕಾಣಲು ಸಾಧ್ಯವಿಲ್ಲ. ಅವಾಗ ಹೇಗೆ ಇಟ್ಟುಕೊಳ್ಳುತ್ತೀಯಾ ನಿನ್ನ ಸಿಂಧೂರವನ್ನು? ನೋಡಿ, ಒಡೆದು ಹೋದ ಚೂರಿನಲ್ಲಿ ಒಂದು ದೊಡ್ಡ ಚೂರನ್ನು ತೆಗೆದಿಟ್ಟುಕೊಂಡು ಉಳಿದ ಚೂರನ್ನೆಲ್ಲ ಬೀದಿಗೆ ಎಸೆದು ಆ ದೊಡ್ಡ ಚೂರಿನಲ್ಲಿ ಒಂದೇ ಮುಖ ಕಾಣುತ್ತದೆ. ಹಾಗೆ ಆ ಸಿಂಧೂರ ಇಟ್ಟುಕೊಂಡ್ರೆ ಆಯ್ತಲ್ವೇ? ಹಾಗಾದರೆ ನೀನು ಮುಂದೊಂದು ದಿನ ನೀನು ಆಯ್ದುಕೊಂಡ ಸಿಂಧೂರಕ್ಕೆ ಕುತ್ತು ಬಂದೇ ಬರುತ್ತದೆ. ಯಾಕಂದ್ರೆ ಅಂದು ನೀನು ಬೀದಿಯಲ್ಲಿ ಚೆಲ್ಲಿದ್ದ ಕನ್ನಡಿಯ ಚೂರುಗಳೇ ಹೇಳುತ್ತವೆ, ನಾನು ಈ ಕನ್ನಡಿಯ ಜೊತೆ ಕೂಡಿ ಬಾಳಿದ್ದೆ ಅಂತ. ಅಂದರೆ ಮುಂದೆ ಮದುವೆಯಾಗುವ ಮುಂಚೆ ನೀನು ಯಾವ ಪರಪುರುಷನ ಸಂಘ ಬೆಳೆಸಿದ್ದೀಯೋ ಆ ನಿನ್ನ ಸಂಘ ಬೆಳೆಸಿದ ಪ್ರೇಮಿಗಳು ಮರುದಿನವೇ ನಿನ್ನ ಮಾಂಗಲ್ಯಕ್ಕೆ ಕುತ್ತು ತಂದು ಮದಳಕ್ಕೆ ಹೋದ ಮಹಿಳೆ ನೆಟ್ಟಿಲ್ಲ ಈ ನಿನ್ನ ಹೆಣ್ಣಿನ ಕುಲದಲ್ಲಿ. ಕವಿ ಗುರುರಾಜರು ಪ್ರತಿ ನಾಟಕದಲ್ಲಿ ಹೇಳಿರುವರು, ಎಚ್ಚರ ಹೆಣ್ಣೆ ಎಚ್ಚರ, ಕಾಮದ ಉಚ್ಚರಿರುವ ಈ ಕಲಿಯುಗದಲ್ಲಿ ಎಚ್ಚರ ಅಂತ. ಅದಕ್ಕೆ ಅರ್ಥ ಮಾಡಿಕೊಂಡು ನಡೆಯಿರಿ, ಇಲ್ಲ ಸತ್ತು ಹೋಗುತ್ತೀರಾ. ಏ, ಸತ್ತು ಹೋಗುವಂತ ಹೆಣ್ಣು ನಾನಲ್ಲ. ಇದ್ದು ಬದುಕಿ ತೋರಿಸ್ತೀನಿ ಸಮಾಜದಲ್ಲಿ. ಹಾಗಾದರೆ ಪ್ರೀತಿಸುವ ನಿನ್ನ ಹಳೆಯ ಪ್ರೇಮಿಗೆ ಗಂಡನಿಗೆ ಗೊತ್ತಾಗದೆ ತಿಂಗಳಿಗೊಮ್ಮೆ ಸುಖ ಕೊಟ್ಟು ಬಂದು ಗಂಡನಿಗೆ ಮೋಸ ಮಾಡಿದಾಗ ಮಾತ್ರ ನೀನು ಮಿಂಡನ ಜೊತೆ ಬದುಕಲು ಸಾಧ್ಯ. ಅವಾಗ ಈ ಸಮಾಜವೇ ಹೇಳುತ್ತದೆ, ಇವಳು ಪತಿರುತೆಯಲ್ಲ ಕಾಮನ ರೂಪದ ಹೆಣ್ಣ ಅಂತ. ಅದಕ್ಕೆ ಚಾಯ್ಸ್ ಯುವರ್ ಲೈಫ್, ಗಂಡನ ಇಲ್ಲ ಕಳ್ಳ ಮಿಂಡಾನ ಅಂತ. ಅಯ್ಯೋ, ಇವನೇನು ನನಗೆ ಬೈಯುತ್ತಿದ್ದಾನೋ ಅಥವಾ ನನಗೆ ಬುದ್ಧಿ ಹೇಳ್ತಿದ್ದಾನೋ ನನಗೊಂದು ಗೊತ್ತಾಗ್ತಿಲ್ಲ. ನೋಡಿ ಮಿಸ್ಟರ್, ಬಾಯಿಗೆ ಬಂದಂತ ಮಾತನಾಡ್ತಿಯಾದ್ರೆ ನಿನ್ನ ಕಪಾಮೋಕ್ಷ ಮಾಡಬೇಕಾಗುತ್ತದೆ. ಕೈ ಎತ್ತುವ ಬದಲು ನನ್ನ ಮಾತು ಕೇಳು. ಹೂ ಕೊಡದೇ ಇರೋ ಬಳ್ಳಿ, ಹಾಲು ಕೊಡದೇ ಇರೋ ಹಸು, ಹಣ್ಣು ಕೊಡದೇ ಇರೋ ಮರ, ಇನ್ನು ತಿಳಿಸಿ ಹೇಳಬೇಕಂದ್ರೆ ತಿಳಿದುಕೊಳ್ಳದ ಹೆಣ್ಣು ಇದ್ದರಷ್ಟು
ಮಾಡ್ತಾರೆಷ್ಟು ಅಂತ ನಾ ಹೇಳಲ್ಲ, ಬಟ್ ಬಲ್ಲವರು ಹೇಳಿದ್ದಾರೆ. ನಂದಿಶ, ಏನಪ್ಪ ಇದು ನಡು ರಸ್ತೆಲಿ ಈ ರೀತಿ ಒಂದು ಹೆಣ್ಣಿನ ಜೊತೆ ಹೊಲಸು ಕೆಲಸ? ಅತ್ತಿಗೆ ಅದು ಅಂದ್ರೇನಪ್ಪ ಇದನ್ನ? ನಡು ರಸ್ತೆಯಲ್ಲಿ ಒಂದು ಹೆಣ್ಣಿನ ಜೊತೆ ಈ ರೀತಿ ಅಸಹ್ಯವಾಗಿ ನಡೆದುಕೊಳ್ತಾ ಇದ್ದಿಲ್ಲ. ಇದನ್ನು ಹೇಳೋದಕ್ಕೆ ನನಗೆ ಅಸಹ್ಯವಾಗುತ್ತೆ. ಅತ್ತಿಗೆ ನನಗೆ ಮದುವೆ ಮಾಡು ಅಂತ ಹೇಳಿದ್ರೆ ನಾನೇ ನಿಂತು ನಿನಗೊಂದು ಮದುವೆ ಮಾಡಿಸ್ತಿದ್ದಲ್ಲ. ನಿಮ್ಮ ಅಣ್ಣನಿಗೆ ಹೇಳಿ. ನಮ್ಮ ಅತ್ತಿಗೆ ಅದು ನನ್ನ ಮಾತನ್ನು ನಂಬಿ. ಕಣ್ಣಾರೆ ಕಂಡ ಮೇಲೆ ಇನ್ನೇನ್ ನಂಬೇಕಪ್ಪ? ಯಾರವಳು? ಮುಖ ತೋರಿಸ್ದೆ ಹಾಗೆ ಹೋಗಲ್ಲ. ಈ ನಿಮ್ಮ ಕಳ್ಳು ಪ್ರೇಮ ಎಷ್ಟು ದಿನದಿಂದ ನಡೀತಾ ಇದೆ? ಅತ್ತಿಗೆ ಅವಳು ಯಾರು ಅಂತಾನೆ ನನಗೆ ಗೊತ್ತಿಲ್ಲ. ಆ ಗೊತ್ತಿರ್ಲಾರ್ದೆ ನೀನು ಪ್ರೀತಿ ಮಾಡ್ತಾ ಇದೀಯಾ? ನೋಡಪ್ಪ, ನಿಮ್ಮಣ್ಣ ಹಾಗೂ ನಿಮ್ಮ ಅತ್ತಿಗೆ ಮುಖಕ್ಕೆ ಮಸಿ ಬಡಿಯುವಂತ ಕೆಲಸ ಮಾಡಬೇಡ ದಯವಿಟ್ಟು. ನಾನು ನನ್ನ ಕೈಯಾರೆ ನಿನಗೆ ತುತ್ತುನಿಸಿ ಬೆಳೆಸಿದ್ದೇನಪ್ಪ. ನಮ್ಮ ಮರ್ಯಾದೆಯನ್ನ ಹಾಳು ಮಾಡಬೇಡ. ನನ್ನ ಕೈ ಮುಗಿದು ಬೇಡ್ಕೊಳ್ತೀನಿ. ಅತ್ತಿಗೆ ನನ್ನ ಕತ್ತುವಾದರೂ ಪರವಾಗಿಲ್ಲ. ನಿಮ್ಮಂತ ಅಣ್ಣ ಅತ್ತಿಗೆಯರ ಮಾನ ಮರ್ಯಾದೆ ಹೋಗುವ ಕೆಲಸ ನಾನೆಂದೂ ಮಾಡಲಾರೆ. ಇದು ನನ್ನ ಎತ್ತವರಾಣೆ. ಹಾಗಾದ್ರೆ ಆ ಹುಡುಗಿ ಯಾರು? ಅವಳ ಜೊತೆ ಯಾಕಪ್ಪ ನೀನ್ ಮಾತನಾಡ್ಕೊಂತ ನಿಂತಿದ್ದೆ? ಅತ್ತಿಗೆ ನಿಮ್ಮಂತ ಹಿರಿಯರು ಪ್ರತ್ಯಕ್ಷ ಕಂಡರು ಪ್ರಮಾಣಿಸಿ ನೋಡದೆ ಅವಮಾನ ಮಾಡಿದಾಗ ಸತ್ತು ಹೋದ ಅದೆಷ್ಟೋ ನಮ್ಮಂತ ಹುಡುಗಿಯರ ವಿಚಾರ ಕೇಳಿರಬೇಕಲ್ಲ. ಅತ್ತಿಗೆ ಅವಳು ಯಾರು ಅಂತಾನೆ ನನಗೆ ಗೊತ್ತಿಲ್ಲ. ಬಟ್ ನಮ್ಮೂರಿನ ಶ್ರೀಮಂತರ ಬ್ರಾಹ್ಮಣ ಮಾತಿಗೆ ಮರಳಾಗಿ ಹಾಳು ಬಾವಿಯಲ್ಲಿ ಬೀಳುತ್ತಿದ್ದಳು. ಅದಕ್ಕೆ ಹಾಲು ಅಂಶದಂತಿರುವ ಬ್ರಾಹ್ಮಣ ಹತ್ತಿರ ಹೋದರೆ ಸತ್ತು ಹೋಗುತ್ತೀಯ ಎಂದು ತಿಳಿಸಿ ಹೇಳುತ್ತಿದ್ದೆ. ಅದರಲ್ಲಿ ನೀವು ಬಂದಿರಿ, ನನ್ನನ್ನು ಕ್ಷಮಿಸಿಬಿಡು. ನಂದೀಶ, ನೀನ್ ಏನು ಅಂತ ಅರ್ಥ ಮಾಡ್ಕೊಳ್ದೆ ನಿನ್ನನ್ನ ತಪ್ಪು ತಿಳ್ಕೊಂಡ್ಬಿಟ್ನಪ್ಪ. ದಯವಿಟ್ಟು ಈ ನಿನ್ನ ಅತ್ತಿಗೆನ ಕ್ಷಮಿಸ್ಬಿಡಪ್ಪ. ಹೋಗಲಿ ಬಿಡು ಅತ್ತಿಗೆ. ಎತ್ತವರಂತಿರುವ ನೀವು ಮಾತನಾಡಿದ್ದು ನನಗೇನು ಬೇಜಾರಿಲ್ಲ. ನಿಮ್ಮಂತವ್ರು ಇರುವುದರಿಂದಲೇ ಇನ್ನು ಸಂಸ್ಕೃತಿ ಅನ್ನೋದು ಉಳಿದಿದೆ ಈ ಸಮಾಜದಲ್ಲಿ. ನಾನಿನ್ನು ಹೊಲಕ್ಕೆ ಹೋಗಬೇಕಮ್ಮ, ಬರುತ್ತೇನೆ. ನನ್ನ ಮೈದನ ಏನು ಅಂತ ಅರ್ಥ ಮಾಡ್ಕೊಳ್ದೆ ಬಾಯಿ ಬಂದಂತೆ ಮಾತನಾಡಿ ಅವನ ಮನಸ್ಸನ್ನ ನೋಯಿಸ್ಬಿಟ್ಟೆ. ಹೇಗೂ ವಯಸ್ಸಿಗೆ ಬಂದಿದ್ದಾನೆ. ಆದಷ್ಟು ಬೇಗ ಒಂದು ಒಳ್ಳೆ ಹುಡುಗಿಯನ್ನು ನೋಡಿ ನನ್ನ ಮೈದು ನನಗೆ ಮದುವೆ ಮಾಡಲೇಬೇಕು.
ಮೊದಲು ಹೇಳಿದ್ದೆ ಏನಂತ? ಊಟ ತಿಂಡಿ ಬಿಟ್ಟು ಅಡ್ಡಾಡಬಾಡವ ಅಂತ ಹೇಳಿ ಗೆಳೆಯ ಮಗಳಿಗೆ ಅಂತೇಳಿ ಸರಿಯಾದ ಸಮಯಕ್ಕೆ ಊಟ ಮಾಡವತ್ತ ನೀ ಎಲ್ಲಿ ನನ್ನ ಮಾತು ಕೇಳ್ತೀನಿ? ಯಪ್ಪ ನಾ ಹೊಟ್ಟೆ ತುಂಬಾ ಊಟ ಮಾಡ್ತೀನಿ, ಆದ್ರೂ ಯಾಕ ವಾಂತಿ ಬಂದಂಗ ಆಕತ್ ನೋಡ. ವಾಂತಿ ಬಂದಾಗತ್ತೇನ? ಈ ವಯಸ್ಸಿನಾಗ ಇದೆಲ್ಲ ಕಾಮನ್. ಹೌದೇನ? ಅದಕ್ಕ ನಮ್ಮ ಇದ್ರ ಮನೆ ಪೈಕಿನ ಮುಂದೆ ಉಣ್ಬೇಡ ಅಂದೆ. ಆದ್ರೂ ಉಂಡು ಬಿಟ್ಟಿದ್ದೆ, ಅವ್ನ ಕಣ್ಣು ಸರಿ ಇಲ್ಲ ಅಂತ ನಾ ಮೊದಲ ಹೇಳಿದೆ. ನನ್ನ ಮಾತು ಎಲ್ಲಿ ಕೇಳ್ತಿದ್ದೀನಿ ನೀನು? ಅದಕ್ಕ ಹಿಂಗಾಗ್ಯತವ. ಬಾ ಹೋಗಲ್ಲ ಮಕ್ಕಳಿಗೆ. ಕೆಂಪು ಸೇರೆ ನಾಚಿನ ಗಂಪ ಹಾಕಲು ಹರೆಯದ ಎಂತ ಸಾವ್ರಿ ಎಂತ ಸಾವು ಜಗತ್ತಿಗೆ ಅನ್ನಾಡಿರೋ ರೈತರಿಗೆ ಹೇಳೋರಿಲ್ಲ ಕೇಳೋರಿಲ್ಲ. ಈ ಹದಿಯ ಸಾಕಾದಾಗ ಹೋಗ್ಲಿ ಬಿಡ್ರಿ, ದೊಡ್ಡ ವಿಷಯ ಚಿಕ್ಕಣ್ಣಿಗೆ ಹಾಕ್ಬೇಕು. ಮಾವ ನಿಮ್ ತಂದೆ ಮಗ ನೋಡಿ ನಾವು ವಿಚಾರ ಮಾಡಕತ್ತಿಲ್ಲ. ಏನ್ ವಿಷಯ? ಏನೇನು ಬಾತ? ನನ್ನ ಮಗಳು 3 ದಿನದಿಂದ ಇದಕ್ಕೆ ಓಡಾಡ್ಬಿಟ್ಲ, ಪಟ್ನು ಬಂದ್ಬಿಟ್ಟತ್ತ. ಅದಕ್ಕ ಡಾಕ್ಟರ್ ಕಡೆಗೆ ಕರ್ಕೊಂಡ್ಬಿಟ್ಟ. ಏನು ನಿನ್ನ ಮಗಳು 3 ತಿಂಗಳ ಅದಲ್ಲ 3 ತಿಂಗಳು ಆಗೇತಿ. ಆಗೋದೇನ ಆಗೇ ಬಿಡತ್ತೆ. ಯಾವ್ಯಾವ ಬಂದಾಳ ಹೋಗಿ ಬಂದಾಳ, ಯಾವ್ಯಾವ ಕರೆಂಟ್ ನುಗ್ಗಿ ಬಂದಾಳ. ಅಲ್ಲ ನನಗ ನೀ ಬಂದು ಕುಂತು ನೋಡ್ತಿದ್ದೆಲ್ಲ. ನಾ ಕುಂತ್ ನೋಡ ಬಿಡಂಗವ. ನೀ ಒಂದ್ ಕಡೆ ನೋಡಿಲ್ ತಗೋ, ಬಾಳ ಕಡೆ ನೋಡಿ. ನಿನ್ನ ಮ್ಯಾಲ ಆನೆ ಮ್ಯಾಲ ಹೇಳ್ತಾರ ಮಾವ. ಇದು ಕಾರಣ ಅಂತ ನಾ ಅಂದ್ರು ಅಲ್ಲ. ಇದು ಈ ಕೆಲಸ ತಂಬೂರಿ ಕೆಲಸನ ಆಗಿರ್ಬೇಕು. ತಂಬೂರಿ ಯಪ್ಪ ಓದ್ತ ನನ್ನ ಮಾನ ಮರ್ಯಾದೆ ಎಲ್ಲ ಹಾಳಾಗುವಂತ. ನನ್ನ ಮಗ ನನ್ನ ಮಗಳ ನಡೆದಾರ ಮರ್ಯಾದೆ ಕಳೆಯುತ್ತೇನು ಮಗ? 3 ತಿಂಗಳ ಅಲ್ಲಲೇ, 3 ದಿನ ಆಯ್ತು ಹಾಟಿ ನೋವು ಬಂದು. ಅದಕ್ಕ ಡಾಕ್ಟರ್ ಕಡೆಗೆ ಕರ್ಕೊಂಡು ಮಾಡ್ತಾನೆ. ಏನು ಅಂತ ನೋಡ್ರಿ ಅಲ್ಲಿ ಒಂದೂವರೆ ನಾಗಪ್ಪ, ಒಂದೂವರೆ ಕಣ್ಣೇನು ಹೊಟ್ಟಿ ಬಿಡ್ತಾನ ನೋಡ್ತಾನ ನೋಡು. ಹಂಗ ಓಡವಂಟಲ್ಲ ನೋಡ್ರಿ. ಕತ್ತು ಬಸರೋದ್ರ ಹಣೆ ಬರ್ರಿ ನೋಡ್ರಿ. ಏ ಸಂಗೆ ಇದು ಓಡದ ಬಿಟ್ಟು ಇಲ್ಲಿ ಬಾ. ಇದು ಕಾಣ ಯಾರಂತ ಹೇಳಲೇಬೇಕು. ಅವ್ನ ಮುಕ್ಕಳ ಮೇಲೆ ಎತ್ತಾಳೆ ಕೊಡ್ತಾನ ನಾನು. ಇವ ಸಟ್ಲು ನಾವೇನಾರ ಒಂದು ಗತಿ ಕಾಣಿಸ್ಲಿಲ್ಲ, ನನ್ ಡಿಲಿವರಿ ಸಹಿತ ಇಲ್ಲೇ ಮಾಡಿಸ್ತಾನೆ ಇವ. ಏ ಮಂಗ ಮಗ ನೋಡೋದಾರ ನನ್ನ ಮಗಳಿಗೆ ಮರ್ಯಾದೆ ಕಳೆಯತ್ತೀಯಲ್ಲ, ತಡಿ ಮಗನ ನೀನು ಒಂದು ಗತಿ ಕಾಣಿಸಿ ಬಿಡ್ತಾನೆ. ಲೇ ಸಂಗಿ ನೀ ಹಾಡು ಹೊಟ್ಟಿ ಮುಂದ ಇಂಥವನ್ನೇ ಮಾತಾಡ್ಬಾರ್ದು. ಏನ್ ಮಾತಾಡೋದು ಬಾಬಾ? ನಾನು 9 ತಿಂಗಳಾದ್ರೂ ಪರವಾಗಿಲ್ಲ. ನಾ ಕಿಸ್ಕೊಂಡು ಹಡ್ದ ತೀರ್ತಿಲ್ಲ ಬಾಯಿ ನನ್ನದ್ದು. ಮತ್ತೆ ನೀನು ಹೋಗ್ಬೇಡ. ಇಲ್ಲಿ ತಗೋ 9 ತಿಂಗಳದಾಗ 9 ಹರಿದು ನಿಮ್ಮ ಅಪ್ಪ ಮನಸ್ಸಿಗೆ ಬೇಜಾರಾಗಿ ಯಾವ ಗುಂಡು ಸಿಗ್ಲಿಕ್ಕ ಹೆಡ್ಡಪ್ಪರ್ ಗುಂಡಿ ಪಾಕಾನೆ ಗುಂಡಿ ಬೀಳಕ್ ಹೊಂಟಾನ. ಬಾ ಕರ್ಕೊಂಬರ ಹೋಗಿ. ಯವ್ವ ಮಗಳ ಸಂಗವ ಹಿಡ್ಕ ಬಾರ, ಇವನ ಬಿಟ್ಟು ಬೋಲು ಮಾತಾಡ್ತಾನೆ ನನ್ನ ಮಗ. ಇವನು ಶಿವನು ಪದ ಸೇರಿಸಿ ಬಿಡ ಬಾರ ಹಿಡ್ಕ. ಬಾಬಾ ನಿನ್ನ ಕೈ ಮೂರು ಕೇಳ್ತಾನೆ, ಸಾಯ್ಬೇಡಪ್ಪ ಸಾಯ್ಬೇಡ. ನಾನು ಸಂಗಿನ ಡಾಕ್ಟರ್ನ ಕರ್ಕೊಂಡೋಗಿ ಆಪರೇಷನ್ ಮಾಡಿಸಿಗಂದ ಅದಕ್ಕೆ ಕಿತ್ಕೊಂಬ ದುಂಡ್ರಕ್ಕೆ ಕೊಟ್ಬಿಡ್ತಾನ ಆಫಿ ಅಂತ. ಇವನ ಆಪರೇಷನ್ ಮಾಡಿ ಇವನ ಕೂದಿ ಇವನ ಹಿಡ್ಕೊಂಡು ಹೋಗ್ಬಿಡ್ತಾನೆ. ಹಂಗ ನಾವು ಯವ್ವ ಮಗಳ ಬಿಟ್ರು ಬೋಲು ಮಾತಾಡ್ತಾನೆ. ಇವ ಬೇಟ್ರ ನಿನಗೂ ಮಾಡ್ತಾನ. ನನಗೂ ಮಾಡ್ತಾನ, ನನಗೂ ಮಾಡ್ತಾರೆ ಯಾರ ಅವನು. ಮಾಡಿಸ್ಕೊಂಡು ನೋಡಿ ಗೊತ್ತಾಗ್ತದೆ. ಬೇಡ ಬಾ ಬೇಡ, ಹಿಡ್ಕೊಂಬಿಡಿ ನನ್ನ ಮಗನ್ ಶಿವನ ಪದ ಸೇರಿಸಿ ಬಿಡ ಇವನ್ನ. ಡೈರೆಕ್ಟ್ ಅಲ್ಲೇ ಕಳಿಸ್ಬಿಡು ಇವನ್ನ. ಭಾಳ ಡೇಂಜರ್ ಇದ್ದಂಗ ಅದನ್ನ.
ಕಟ್ಟಿಡಂಗ್ ಕಟ್ಟಿಡಕತ್ತಿರಲ್ಲ ಏನಾಗೈತೆ? ಮಂಗ್ಯ ದಾರಿ ಬಿಟ್ಟಿದ್ಗಾರಿ ಬಾಯಿಲೆ ಇವಾಗನಲ್ಲವ ದಾರ್ಯಾಗ ನಾನು ನಿಂದಿರಿಸಿ ನನ್ನ ಮಾನ ಮರ್ಯಾದೆ ಎಲ್ಲ ಹರಾಜಾಗತ್ತಾನ. ಯಾಕಂತ ಹಂಗ ಬೈ ನನ್ನ ಮಗ್ಗ ನೀನು ಹೊಟ್ಟೆ ಸಿಟ್ಟು ಏಟೈತಿ ಅಷ್ಟು ಬೈ. ಇಂಥ ಚಂದೂಳು ಹುಡುಗಿ ನಂಬಿಸಿ ಕದ್ದು ಮೊಸರು ಮಾಡಿ ಬಿಟ್ಟು ಹೊಂಟಿಯಲ್ಲ ನಿನ್ನ ಮನಸ್ಸಿಗೆ ಯಾರ ಹಂಗ ಬುದ್ಧಿ ಬಂತಲೇ ತಮ್ಮರೇ ಹಂಗ ಬೈ. ಅವ ಬೆಸರು ಮಾಡೋ ಲೇ ಪತಾಳ ಆಕಿ ಬಯ್ಯಾಕತ್ತಿರಲ್ಲ ಮಗ ಹಂಗ್ಯಾಕ ಗಂಡು ಬಿದ್ದಿಲ್ಲ ನನಗೆ ಏನಾಗತ್ತಿರ್ಲೇ ನಿಮಗೆ ಏನಾಗೈತಿ ಒಂಥರ ಸೊಣಿ ಕೊಟ್ಟು ಬಂದಾಗ ಆಗತ್ತಲ್ಲ ಇಲ್ಲ ಅದನ್ನು ತಪ್ಪು ಮಾತಾಡಿದ ತಪ್ಪಿಗೆ ಬೆಳೆತಲೆ ಮಾವ ಚಪ್ಪ ಅಂತ ಹೊಡೆದ್ರೆ ಬುದ್ಧಿ ಬರಲ್ಲ ಇಂಥವ್ರಿಗೆ. ಇಂಥ ಚಂದೂಳು ಹುಡುಗಿ ನಂಬಿಸಿ ಗೊತ್ತು ಬಸರು ಮಾಡಿ ಹೊಂಟಲ್ಲ ಇದನ್ನ ಮಗ. ಲೇ ತಮ್ಮರೇ ಹೆಂಗನ ಮನಸ್ಸು ಬತ್ತಲ್ಲ ನಿನಗೆ? ಇವತ್ತು ನಾವಿಲ್ಲ ಅಂದ್ರ ಇಬ್ಬರು ಬೆಳಗಟ್ಟಿ ಏನಿ ಮೇಲೆ ಒಂದು ಜಾಲಿಗಿಡ ಐತಿ ಆ ಗಿಡಕ್ಕೆ ಉರ್ಲಕ್ಕೆ ಸಾಯಕ್ ಹೊಂಟಿದ್ವಿ ಒಂದು ಬೋದಲೆ ಮಾವ. ಸರಿಯಾ ಸಮಯ ಹೋಗಿ ಪ್ರಾಣ ವಿಷಯ ಬಂದಾನೆ. ಇವ್ರು ಹುಚ್ಚಿಡ್ದೈತೋ ಹೇಳಾಗತ್ತೀವಿ ಹುಚ್ಚಿಡ್ದೈತಿ. ಏ ಸಂಗೆ ಹುಚ್ಚಿಡಲ್ಲ ಅವನಿಗೆ. ಮೊನ್ನೆ ರೈತ ಸಿದ್ಧ ಬತ್ತಲ್ಲ ಕುಡ್ದು ಫುಲ್ ಕುಡ್ದು ಸಿದ್ಗಂದಾನ ಒಂದು ಪಟಾಕಿಗೆ ಕಿವಿ ಬಾದಾಗಿದಾವ ವಾರೀತಿ ಮಗಳ ಸುತ್ತಾಯ್ತು ನೋಡ ನಮ್ಮ ಬಳಗ ಸುತ್ತಾಯ್ತು ಸುತ್ತಾಯ್ತು. ಹೌದು ಮಾವ. ಏ ಮಾವ ಹೌದು ಅಲ್ಲೇನ್ ಮುಖ ನೋಡ್ತಿ ಇಲ್ಲಿ ನೋಡು ರೈಸ್ ಸತ್ತನ ದುಃಖನ್ಯಾಗ ಸಿಕ್ಕಾಪಟ್ಟೆ ರೋಷನ್ ಅಂಗಡ್ಯಾಗ ಕುಡಿಯಾಕತ್ತಿದ್ವಿ ಹುಡುಗ ಎದ್ಕೊಂಡಾನೆ ಆಗ ಒಂದು ವೇಳೆ ಪಟಾಕಿಯಿಂದ ಎಲ್ಲ ನಿಶಾನ ಹೇಳ್ಬೋದು. ಹೌದು ಮತ್ತೇನ್ರ ಅಂದಿನ ನಿಮಗೆ ಏನಾದ್ರು ಬಾ ಮಗನೇ ಹೊಟ್ಟೆ ನೋವು ನನ್ನ ಮಗಳ ಜೀವಕ್ಕ ಕುತ್ತಂದಿಟ್ಟಿರ ಬಾ ಕುತ್ತಂದಿಟ್ಟಿ ಹೊಟ್ಟೆ ನೋವು ಅಂದ್ರೆ 3 ತಿಂಗಳು ಬಸರು ಮಾಡಿದ್ರಲ್ಲಪ್ಪ. ಸಂಗಿ ಏನೋ ತಿಳೇ ತಪ್ಪಾಯ್ತು. ಮೊದಲು ಡಾಕ್ಟರ್ ಹತ್ರ ಹೋಗಿ ಆಪರೇಷನ್ ಮಾಡಿಸಿ ಅಂದ್ರು ತೋರ್ಸಿ ಬರ್ತಾನೆ ನಡಿ. ಬ್ಯಾಡ ಮಗನ ನಿನ್ನ ಜೊತೆ ನನ್ನ ಮಗಳು ಕಳ್ಸಲ್ಲ. ನಾನು ತೋರಿಸ್ಕೊಂಬರ್ತಾನೆ ತೋರಿಸ್ಕೊಂಬರ್ತಾನೆ. ಈಗ ಏನಂತೀವಿ ಮಾಡ್ರಿದ 3 ತಿಂಗಳಿಗೆ ನಿನ್ನ ಕೂಟ ನನ್ನ ಮಗಳ ಕಳಿಸ್ಕೊಟ್ರೆ 6 ತಿಂಗಳು ಮಾಡಿಬಿಟ್ರೆ ಕಡೆಗೆ ಅದನ್ನು ತಿನ್ನಾರೆ ಯಾರು ನನ್ನ ಮಗಳ ತಿನ್ಬೇಕ ಆ ಸಂಘ ನನಗೆ ಬಡಿತೈತಪ್ಪ. ಬೇಡಪ್ಪ ನಿನ್ನ ಕೂಟ ನಾ ಕಳಿಸಲ್ಲ. ನಿನ್ನ ಸರ್ವಾಂಗಕ್ಕೂ ನಮಸ್ಕಾರ. ನಾ ದವಾಖಾನೆಗಂತೂ ಹೋಗಂಗಿಲ್ಲ, ಸೀದಾ ಮನೆಗೆ ಹೋಗಿ ಸೇರ್ಕೊಂತೀನಿ. ಯಾರಿಗೆ ಬೇಕಾ ನಿನ್ ಜೋಡಿ ಕಿತ್ತಾಡೋದು ನಡೆ. ಇದು ಗುಳಿಗೆ ಆರಾಮಗ ಖಾಲಿ ಅಲ್ಲ. ನನ್ನ ಹತ್ರ ಭಾರಿ ಐತಿ ಗೌಡ್ಗೆ ಇಷ್ಟೇ ಒಟ್ಟು ನೋಡ್ಲೇನ ಮತ್ತೆ. ಹೌದಪ್ಪ ನಮ್ಮ ಅವನ ಕಡೆ ಬೇರ್ ಬಾಳ್ ಚಂದ ಐತಂತ ನಾ ಇವನ್ ಕಡೆ ಇಸ್ಕೊತೀನಿ. ಮಗಳ ಮೊದಲು ಬೇಡ ಬೇರೆ ಸವಾಸ ಮೊದಲು ಬೇಡವ. ಯಾಕಂದ್ರೆ ಇವನು ಬೇರೆ ತೆಚ್ಚಿದಾನ ಯಾವ ಮಣ್ಮಿ ಸಂಗ್ರ ಮೊದಲು ಬೇಡವ ಮೊದಲು ಬೇಡ. ಇವನು ಬೇರೆ ಸವಾಸ ಮೊದಲು ಬೇಡ. ನಿನ್ನ ಕೈ ಮಿಗಿತಾರ ಮೊದಲು ಬೇಡ. ನೋಡ್ಮವ ನನ್ನ ಬಗ್ಗಿನ ಬಗ್ಗೆ ಬೇರಿನ ಬಗ್ಗೆ ಹೊಗರ್ವಾಗಿ ಮಾತಾಡ್ಬೇಡ. ಯಾಕಂದ್ರ ಇನ್ನು ಮಗಳಿಗೆ ಕೊಡ್ಬೇಕಂದ ಯಾರಿಗೆ ತೋರಿಸಿಲ್ಲ, ಮುಕ್ಕ ಆಗಿಲ್ಲ, ಫ್ರೆಶ್ ಮಾಲ್ ಹೊತ್ತು ನೋಡೋಣ ತಗರ ಬೇರೆ. ಮಾವ ಬಾಯ್ಲಿ
ನಿನ್ ಕಡೆ ಬೇರೆ ಐತಿ ಅನ್ನೋದು ಅವನಿಗೆ ಡೌಟ್ ಅನುಮಾನ ಐತಿ ಇಲ್ಲ ಅನ್ನೋದು. ಬೇಡ ಬೇಡ ಕುಂತು ಮಂದಿ ಹೊಡೆದಾರ ನಮ್ಮನ್ನು ಬಂದು. ನೀ ತೋರ್ಸೋದು ಬೇಡ, ಈಗ ಇಟ್ಕೋ ಸಾವಕಾಶಿ. ಮಂದ್ಯಾಗೆಲ್ಲ ತೋರಿಸ್ಬಾರ್ದದು, ಸೊರೆಗೆ ಕರೆಗೆ ಹೋಗ್ಬಿಡ್ತೈತಿ. ಅವನು ಬೇರೆ ಎಷ್ಟು ಗುಸಗುಸು ಮಾತಾಡ್ತೀಯಲ್ಲ. ನನ್ನ ಹತ್ರ ಐತಿ ಇಂಗ್ಲೀಷ್ ಮೆಡಿಸನ್, ನಾ ಕರ್ಕೊಂಬ ತೋರಿಸ್ತಾ ನಡಿ. ಯಪ್ಪ ನೀನ್ ಬೇರೆ ಉಜ್ಜು ಜೀಟ ಆಗಿರ್ತದ ತಗೋ. ಬೇರೆ ಏನೋ ನಿಮ್ಮವ್ರು ಇಷ್ಟ ತನಕ ಹಾಡು ಹೇಳಿದ್ರು ಒಂದು ದಾಟಿಲ್ಲ, ಒಂದು ರಾಗಿಲ್ಲ, ಒಂದು ಸಾಹಿತ್ಯನೇ ಇಲ್ಲ. ಇದನ್ನ ಕೇಳಿ 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 ಕಿವಿಯಾಗ ಚಿಟ್ಟ ಹಿಡಿದ ನೋಡು. ಏ ಮಾಸ್ತರ ಒಂದು ಹಾಡು ಹಾಕಿ ನಿನ್ನ ಮಗಳ ಹತ್ರ ಏನೈತೆ ಏನೈತೆ ಅಂತಲೇನೈತೆ, ಬಾವ ನಿನ್ನ ಮಗಳ ಹತ್ರ ಏನೈತೆ ಏನೈತೆ ಅಂತಲೇನೈತೆ, ಅದು ರಾತ್ರಿ ನನ್ನ ಮನಸ್ಸು ಜಗುತ್ತೈತೆ ಮತ್ತು ಜಗುತ್ತೈತೆ, ಅವ ನಿನ್ನ ಮಗಳ ಹತ್ರ ಏನೈತೆ ಏನೈತೆ ಅಂತಲೇನೈತೆ. ಅಲ್ಲ ನನಗೊಂದು ಅನುಮಾನ. ಯಪ್ಪ ನನಗೊಂದು ಅನುಮಾನ. ನಿಮ್ಮ ಅವನಿಂದ ಹಡಿಬೇಕಂತ ಹಡ್ದಾವ ಹಿಂಗ ಹಿಂಗ ಮಾಡಿ ಉದುರ್ಸ್ಯಾರ. ಹಂಗೆ ತಿರುಗಿ ಆಡ್ತಿದಿ ಅವ್ರ ಏನನ್ನಕತ್ರ ನಿನ್ನ ಮಗಳಂತ ಪದಕ ಇದೇನಕತ್ರ ಬಂಗಾರದ್ದು ಪದಕ ಕೊಡದಲ್ಲ ಆ ಬಂಗಾರ ಪದಕದ ಮೇಲೆ ಬಹಳ ಜನರದು ಕಣ್ಣ ಐತಿ. ಮತ್ತೆ ಇಷ್ಟೊತ್ತನ ಕಿವಿಯಾಗ ಏನು ಊಟ ತುರ್ಕೊಂಡಿದ್ದೇನೆ ಅದನ್ನ ಅವ್ರು ಕೇಳ್ತಾರ ಮಾಮನ ಮಕ್ಕಳ ಆ ಪದಕ ಹೋಗಿ ಅವ್ರ ಹಣ್ಣ ಹೋಗ್ಬಿಟ್ರು ಹೋಗ್ಬಿಡಮ್ಮ ಮನೆಗೆ. ಹೋಜಿಂದಾಗ ಗಂಡ ಹೆಂಡತಿ ಆಗಿದ್ರು ಕಾಣ 5 ಗಂಟೆ ತೆಕ್ಕೆ ಬಿಡ್ಕೊಂಡ್ರು ನೋಡ. ಕೆಟ್ಟ ಚಾಳಿ ಇದ್ದ ಅವಕ್ಕ ಅವ್ರಿಗೆ ಕಿವ್ಯಾಗ ಯಪ್ಪ ಅವರಿಗೆ ಎಲ್ಲಕತ್ತೀನಿ. ಊರ್ ಬಿಡ್ರಿ ಊರ್ ಬಿಡ್ರಿ ಊರ್ ಬಿಡ್ರಿ ಪಿಡ್ರಿ ಮಕ್ಕ ಇಂಡ್ರಿ ಮಕ್ಳು ಅಂದ ತಕ್ಷಣ ಮುಕ್ಳಿ ಬೆಚ್ಚಗಾತ. ಬಾಯಪ್ಪ ನಾವಿನ್ನು ನಮ್ಮ ಮನೆಗೆ ಹೋಗೋಣ 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 ನಡಿ. ನಿಜದ ಅಪ್ಪ ಇಲ್ಲ ಒಂದಕ್ಕೆ ಮಾತು ಇಲ್ಲ, ನಿಜದ ಅಪ್ಪ ಇಲ್ಲ ಒಂದಕ್ಕೆ ಮಾತು ಇಲ್ಲ. ವಿಧಾನಸಭಾಗಾರರು ಇಲ್ಲ
ನಿನ್ನಂತ ಮಗಳು ಇಲ್ಲ ಬರಲಿ ನೀನೇ ಇಲ್ಲ. ಹೋಗೋಣ ಸ್ವತಂತ್ರ ಸ್ವತಂತ್ರ ಸಿಕ್ಕು 75 ವರ್ಷ ಗತಿಸಿದರೂ ಭಾರತೀಯ ಬಡ ರೈತರಿಗೆ ಸಿಗಲಿಲ್ಲ ಬಂಧನದ ಮುಕ್ತಿ. ಅತಂತ್ರವಾಗಿ ಬದುಕುತ್ತಿರುವ ಬಡವರನ್ನು ಹರಿದು ತಿನ್ನುವ ಬಂಡ ಶ್ರೀಮಂತರಿಗೆ ಸಿಕ್ಕಿದೆ ಸ್ವತಂತ್ರ. ಇನ್ನು ಬ್ರಿಟಿಷರಂತೆ ಭಾರತೀಯ ಪ್ರಜೆಗಳು ತಾಳಕ್ಕೆ ತಕ್ಕಂತೆ ಕುಣಿಸುವ ದುಷ್ಟ ರಾಜಕಾರಣಿಗಳಿಗೆ ದೊರಕಿದೆ ಸ್ವತಂತ್ರ. ಕಷ್ಟಪಟ್ಟು ದುಡಿಯುವ ರೈತನ ಕೂಗು ಕೇಳುವರ್ಯಾರಿಲ್ಲ ಈ ಭರತ ಭೂಮಿಯಲ್ಲಿ. ಕೃಷಿ ಮಾಡುವರು ಕಣ್ಣೀರಿನಲ್ಲಿ ಕೈ ತೊಳಿತಿದ್ದರೆ ವ್ಯಾಪಾರ ಮಾಡುವರು ಹಾಯಾಗಿ ಬದುಕುತ್ತಿದ್ದಾರೆ. ಎಂಥ ವಿಚಿತ್ರ! ರೈತನ ಬೆವರಿನ ಶ್ರಮಕ್ಕೆ ಬೆಲೆ ಇಲ್ಲದಂತಾಗಿದೆ ಈ ಜಗದಲ್ಲಿ. ಇದನ್ನು ಲೆಕ್ಕಿಸದೆ ತಮ್ಮ ಸೀಟು ಹೋಟಿಗಾಗಿ ನಾಯಿಯಂತೆ ಕಿರುತ್ತಾಡುತ್ತಿರುವ ರಾಜಕೀಯ ಪುಡಾರಿಗಳ ಸಂದೇಶ ಹಗಲು ರಾತ್ರಿ ಟಿವಿಯಲ್ಲಿ ಬರುತ್ತಿರುವುದನ್ನು ನೋಡಿದರೆ ಇಂಥವರನ್ನು ಒಟ್ಟುಗೂಡಿಸಿ ಸುಟ್ಟು ಹಾಕಬೇಕನ್ನಿಸುತ್ತಿದೆ ನಮ್ಮ ರಾಷ್ಟ್ರೀಯಲ್ಲಿ. ಆದರೆ ಏನು ಮಾಡುವುದು? ಕಾನೂನು ಎಂಬ ಕವಚ ನಮ್ಮಂತ ಬಡವರ ಕೈ ಕಟ್ಟಿ ಹಾಕುತ್ತಿದೆ. ಆದ್ದರಿಂದ ಕಪಟತನದಿಂದ ಗಳಿಸಿರುವ ಶ್ರೀಮಂತರ ಆಸ್ತಿಯನ್ನು ಮೋಸದಿಂದ ವಂಚಿಸಿ ಸರ್ವನಾಶ ಮಾಡಲಿಕ್ಕೆಂದೇ ಹುಟ್ಟಿ ಬಂದಿರುವನು ಈ ಸಿಡಿಯಂತ ಮಾರ್ಗವ. ಹೀಗೆ ಕಳ್ಳತನ ಮಾಡಿ ಬದುಕುವುದು ಅಪರಾಧ ಅಲ್ಲವೇ? ಅಪರಾಧ? ಈ ಪವಿತ್ರ ಭೂಮಿಯಲ್ಲಿ ಧರ್ಮದಿಂದ ಬದುಕುವರೇ ಅನ್ಯಾಯ ಅತ್ಯಾಚಾರ ಕಳ್ಳತನದಿಂದ ಬದುಕುತ್ತಿರುವಾಗ ನನ್ನಂತವನು ಕೇಳುವರ್ಯಾರು ಈ ಭರತ ಭೂಮಿಯಲ್ಲಿ? ಕೇಳುವವರು ಯಾರು ಇಲ್ಲ ಅಂತ ತಿಳಿದು ಕಂಡ ಶ್ರೀಮಂತರ ಮನೆಯ ಕಳ್ಳತನ ಮಾಡಿ ಬದುಕೋದಕ್ಕೆ ನಿಮ್ಮಂತವರಿಗೆ ಈ ದೇಶದಲ್ಲಿ ಕಾನೂನಿದೆ ಎಂಬುದನ್ನ ಮರೆತು ಬಿಟ್ರೆ ಹೇಗ? ಕಾನೂನು? ಕಲಿತ ಹೆಣ್ಣೆ, ವಿದ್ಯಾವಂತರಾಗಿ ಬುದ್ಧಿ ಹೇಳಬೇಕಾದ ಪೊಲೀಸ್ ಅಧಿಕಾರಿಗಳೇ ಕಳ್ಳತನ ಮಾಡಿ ಬರುವ ಕಳ್ಳರೊಂದಿಗೆ ಶಾಮೀಲಾಗಿ ಕದ್ದ ಹಣದಲ್ಲಿ ಹಂಚಿಕೊಂಡು ಸುಳ್ಳು ಎಫ್ಐಆರ್ ಸೃಷ್ಟಿಸಿ ಕಳ್ಳನನ್ನೇ ಮರುದಿನವೇ ಮನೆಗೆ ಕಳಿಸುವ ಭ್ರಷ್ಟ ಪೊಲೀಸ್ ಅಧಿಕಾರಿಗಳಷ್ಟಿಲ್ಲ ಈ ನಿನ್ನ ಕಾನೂರಿನಲ್ಲಿ. ಇದಕ್ಕೇನು ಹೇಳುತ್ತೀಯ? ಕಾಮಾಲೆ ಕಣ್ಣನಿಗೆ ಕಾಲದಲ್ಲಿ ಹಳದಿಯನ್ನು ಹಾಗೆ ಯಾರೋ ಮಾಡಿದ ತಪ್ಪಿಗೆ
ಎಲ್ಲರನ್ನ ದ್ವೇಷಿಸುವುದು ಸರಿಯಲ್ಲ. ಸರಿ ಸರಿ ತಪ್ಪುಗಳು ನನಗೆ ಕಲಿಸಲು ಬಂದಿರುವೆಯೋ ವೈಯಾರದ ಹೆಣ್ಣೆ? ತಾಸಿಗೊಂದು ಮಾತು ಬದಲಾಯಿಸುವ ಬಂಡ ರಾಜಕಾರಣಿಗಳು ಸರಕಾರದ ಖಜಾನೆಯನ್ನು ಲೂಟಿ ಹೊಡೆಯುತ್ತಿರುವಾಗ ಅದು ಕಳ್ಳತನವಲ್ಲವೇ? ಭ್ರಷ್ಟ ಅಧಿಕಾರಿಗಳು ಬಡವ ರಕ್ತವನ್ನು ಹೀರಿ ಮಂಚದ ಕೆಳಗೆ ಲಂಚವನ್ನು ತಿನ್ನುತ್ತಿರುವಾಗ ಅದು ಕಾನೂನಿನ ಕಣ್ಣಿಗೆ ಕಳ್ಳತನವಲ್ಲವೇ? ಅಂದಾಗ ಈ ದೇಶದಲ್ಲಿ ಬಡವರಿಗೊಂದು ಕಾನೂನು, ಶ್ರೀಮಂತರಿಗೊಂದು ಕಾನೂನ? ಈ ದೇಶದಲ್ಲಿ ಎಲ್ಲರಿಗೂ ಒಂದೇ ಕಾನೂನು. ಬಡವ ಶ್ರೀಮಂತ ಯಾವುದಿಲ್ಲ, ಎಲ್ಲರಿಗೂ ಒಂದೇ ಕಾನೂನಿದೆ ಎಂಬುದನ್ನು ಮರೆಯಬೇಡ. ಬಡವರಿಂದ ಬಾಚಿದ ಹಣದ ಒಪ್ಪಿನಲ್ಲಿ ಒಪ್ಪೇರಿ ಮರೆಯುತ್ತಿರುವ ಸತ್ತಿನ ಶ್ರೀಮಂತರಿಗೆ ಸರ್ವ ಸಂಪತ್ತನ್ನು ಬಡವರಿಗೆ ಮತ್ತು ದೀನ ದಲಿತರಿಗೆ ಹಂಚಿ ಎಲ್ಲರನ್ನು ಸರಿ ಸಮಾನರೆಂದು ಕಾಣುವುದೇ ನನ್ನ ಗುರಿ. ಸರಿ ಹೋಯ್ತಲ್ಲ? ಲೋಕ್ ಮಿಸ್ಟರ್, ಸರಿ ತಪ್ಪುವ ಈ ಭಾರ್ಗವನಿಗೆ ಹೊಸಿದ ಹುಲಿಗೆ ಆಹಾರ ಸಿಕ್ಕಂತಾಯಿತು. ಇನ್ನೇಕೆ ತಡ? ನನ್ನ ಕೆಲಸ ನಾನು ಮಾಡಲೇಬೇಕು. ನನಗೇನು ಮಾಡಬೇಡಿ, ಬೇಕಾದ್ರೆ ನಿಮಗೆ ಕೈ ಮುಗಿದು ಬೇಡ್ಕೊಳ್ತೀನಿ. ಇಲ್ಲಿವರೆಗೆ ಮಾತನಾಡಿದ ತಪ್ಪಾಯ್ತು, ನನಗೇನು ಮಾಡಬೇಡಿ, ನಾನು ಬಿಟ್ಬಿಡಿ. ಈ ಭಾರ್ಗವ ಬೇಟೆಗೆಂದು ಸಿದ್ಧವಾದರೆ ಮಗೆಯಿತು. ನನ್ನ ಮಾತು ನಾನೇ ಕೇಳಲ್ಲ. ಅಂದಾಗ ಸಿಕ್ಕ ಸಮಯವನ್ನು ವ್ಯರ್ಥ ಮಾಡಿಕೊಳ್ಳುವ ಮುಟ್ಟಾಳನಲ್ಲ. ದಯವಿಟ್ಟು ನನಗೇನು ಮಾಡಬೇಡಿ, ಬೇಕಾದ್ರೆ ನೀವು ಹೇಳಿದಂತೆ ನಾನು ಹಾಡು ಕೊಡ್ತೀನಿ. ಬನ್ನಿ ಹೀಗೆ.
ನಿಮ್ಮ ಇಷ್ಟದಂತೆ ಹಾಡದೆ ಕುಣಿದೆ. ನಾನಿನ್ನು ಬರಲಿ. ಏ ನಿಲ್ಲು. ಈ ಭಾರ್ಗವ ಬೇಟೆಗೆಂದು ಸಿದ್ಧವಾದರೆ ಕರುಣೆಗೂ ತರುವವನಲ್ಲ, ಮರಣಕ್ಕೂ ಎದುರುವನಲ್ಲ. ಬೇಟೆಯಾಡುವುದೇ ಒಂದೇ ಒನಗೊರೆ. ನೋಡಿ, ನಿಮಗೆ ಕೈ ಮುಗಿದು ಬೇಡ್ಕೊಳ್ತೀನಿ. ದಯವಿಟ್ಟು ನನ್ನ ಶೀಲಕ್ಕೆ ಕಳಂಕ ತರಬೇಡಿ. ನಿಮಗೆ ಕಾಲಿ ನಿನ್ನ ಶೀಲಕ್ಕೆ ಕೈ ಹಾಕುವ ಕಾಮುಕನಲ್ಲ ಈ ಭಾರ್ಗವ. ನನಗೆ ಬೇಕಾಗಿರುವುದು ನಿನ್ನ ಮೈ ಮೇಲಿರುವ ಒಡವೆಗಳು ಮಾತ್ರ. ಬೆಚ್ಚಿಕೊಡು. ಆಯ್ತು, ಬಿಚ್ಚಿಕೊಡ್ತೀನಿ. ನಾ ಬಯಸಿದ್ದು ನನಗೆ ಸಿಕ್ಕಿತು. ನಾ ಬಯಸಿದ್ದು ವಜ್ರ ವೈದರ್ಯ ನನಗೆ ದೊರಕಿತು. ನಾನಿನ್ನು ಬರುತ್ತೇನೆ. ಅಯ್ಯೋ, ನನ್ನ ಬುದ್ಧಿಗೆ ಬೆಂಕಿ ಹಾಕ. ಅವನು ಕೇಳಿದ್ದೆ ಬೇರೆ, ನಾನು ತಿಳ್ಕೊಂಡಿದ್ದೆ ಬೇರೆ. ಸುಮ್ಮನೆ ಏನ್ ಜೊತೆ ಹಾಡ್ಕೊಂಡ್ನಲ್ಲ, ನನ್ನ ಬುದ್ಧಿಗೆ ಬೆಂಕಿ ಹತ್ತಿತ್ತು ಏನೋ. ಇರ್ಲಿ, ಆದಷ್ಟು ಬೇಗ ಈ ವಿಷಯ ನಮ್ಮ ಮನೆಗೆ ಹೇಳಿ ಇವನಿಗೆ ಸರಿಯಾದ ಪಾಠ ಕಲಿಸಲೇಬೇಕು. ಹೌದು, ಪಾಠ ಕಲಿಸಲೇಬೇಕು. ಹಸಿರು ಸ್ವರ್ಗಕ್ಕೆ ಹೋಗಿ ಬಂದಷ್ಟು ಖುಷಿಯಾಗುತ್ತದೆ. ಎಲ್ಲೆಲ್ಲೂ ಹಚ್ಚು ಹಸಿರಿನಿಂದ ತುಂಬಿದ ವಾತಾವರಣ. ಭೂತಾಯಿ ಹಸುರ ಸೀರೆ ನುಟ್ಟು ನಗುತ್ತಿದ್ದಾಳೆಂಬ ವಾಸವಾಗುತ್ತಿರುವ ಬೆಳೆಗಳು. ಇದನ್ನೆಲ್ಲ ನೋಡಿದರೆ ನನ್ನ ರೈತನಾಗಿ ಹುಟ್ಟಿದ್ದಕ್ಕೂ ನನ್ನ ಜನ್ಮ ಸಾರ್ಥಕ. ಅದಕ್ಕೆ ತಾನೇ ಸರ್ವಜ್ಞ ಹೇಳಿರುವುದು, ಅನ್ನ ದಾನಿಗಳಿಗಿಂತ ಮುನ್ನ ದಾನಿಗಳಿಲ್ಲ, ಅನ್ನಕ್ಕೆ ಮಿಗಿಲು ಇನ್ನಿಲ್ಲ ಈ ಜಗದೊಳಗೆ, ಅನ್ನವೇ ಮಾ ಪ್ರಾಣ ಸರ್ವಜ್ಞ ಅಂತ. ಓಹೋ, ಏನ್ ರಾಯರು ಹೊಲದಿಂದ ಬಂದು ವಚನ ಹೇಳೋದಕ್ಕೆ ಶುರು ಮಾಡಿದ್ದೀರಾ? ಏನು ಸರ್ವಜ್ಞ ಏನಾರು ನಿಮ್ ಮೈ ಮೇಲೆ ಬಂದಿದ್ದಾನ ಹೇಗೆ? ಆಗಲ್ಲ ಗೌರಿ, ವೇದ ಸುಳ್ಳಾದರೇನು ಗಾದೆ ಸುಳ್ಳಲ್ಲ ನೋಡು. ಕಾಲ ಬದಲಾದರೇನು ವಚನಗಳ ಮಹತ್ವ ಬದಲಾಗಲಿಲ್ಲ. ರೈತ ಬೆಳೆದ ಬೆಳೆ ಜಗತ್ತಿಗೆ ನೀಡುವ ಅನ್ನವಿದ್ದಂತೆ ಅಂತ ವಚನದಿಂದ ಸತ್ಯವಾಯಿತು. ಹೌದು ರೀ, ಮನುಷ್ಯ ಎಷ್ಟೇ ಮುಂದುವರೆದ್ರು ಹೊಟ್ಟೆಗೆ ತಿನ್ನುವುದು ಅನ್ನನೇ ಅಂತ ಅರ್ಥ ಮಾಡ್ಕೊಂಡ್ರೆ ರೈತ ಜನ್ಮ ಹುಟ್ಟಿದ್ದಕ್ಕೂ ಸಾರ್ಥಕವಾಗುತ್ತೆ ರೀ. ಅದಕ್ಕೆ ಹೇಳಿಲ್ಲವೇ ಸರ್ವಜ್ಞರು, ಕೋಟಿ ವಿದ್ಯೆಗಿಂತ ಬೇಟೆ ವಿದ್ಯೆ ಮೇಲು. ಬೇಟೆ ಎಂಬ ರಾಜಿ ನಡೆಯದಿದ್ದರೆ ದೇಶ ದಾಟವೇ ಕೆಡುಕು ನೋಡು ಸರ್ವಜ್ಞ ಅಂತ. ಬೇಟೆ ಎಂಬ ರಂಟಿ ಭೂತಾಯಿಯ ಹಸನ ಮಾಡಿ ಉತ್ತಿ ಬಿತ್ತಿ ಬೆಳೆಯಲಿಲ್ಲ ಅಂದರೆ ಈ ದೇಶ ಅಷ್ಟೇ ಅಲ್ಲ ಗೌರಿ, ಈ ಜಗತ್ತೇ ಸರ್ವನಾಶವಾಗಿ ಹೋಗಲಿ ಬಿಡು. ಹೊತ್ತು ನೆತ್ತಿಯ ಮೇಲೆ ಬಂದಿದೆ, ಬುದ್ಧಿ ತರುವ ನಾರಿ ಹೊತ್ತು ನೆತ್ತಿಯ ಮೇಲೆ ಬಂದಿದೆ. ಇನ್ನು ಏನಿದೆಯಲ್ಲ, ಹೊತ್ತು ನೆತ್ತಿ ಮೇಲೆ ಅಷ್ಟೇ ಆಗ್ರಿ, ಸಂಜೆನೂ ಆಗ್ಬೋದು. ಯಾಕೆ ಅಂದ್ರೆ ನನ್ನ ಮೈದುನರ ಯೋಗಕ್ಷೇಮ ಮುಗಿದ ಮೇಲೇನೆ ನಿಮ್ಮನ್ನ ವಿಚಾರ ಮಾಡೋದು. ಏನಂತೀರಾ ಗೌರಿ? ನೀನು ನನ್ನ ಹೆಂಡತಿಯಾಗಿ ಬರಲಿಲ್ಲ, ನನ್ನ ಮನೆ ಬೆಳಗಲು ಬಂದ ದೇವತೆ. ಈ ನಿನ್ನ ಪ್ರೀತಿಯ ಹೃದಯದಲ್ಲಿ ನನ್ನ ತಮ್ಮನಿಗೆ ಹೃದಯವಂತಿಕೆಯ ತಾಯಿಯಾದ ವಾತ್ಸಲ್ಯ ತುಂಬಿದ ಕೊಡವಾಗಿ ನನ್ನ ಮನೆ ಬೆಳಗಲು ಬಂದ ನಂದಾದೀಪ ನೀನು. ನೋಡಿ, ಹೆಂಡತಿಯನ್ನ ಬಹಳ ಹೊಗಳಿ ತಲೆ ಮೇಲೆ ಕೂಡಿಸ್ಕೋಬಾರ್ದು. ತಲೆ ಮೇಲೆ ಕೂಡಿಸ್ಕೊಂಡ್ರೆ ಅದು ನಿಮಗೆ ಭಾರವಾಗತ್ತೆ. ನನಗೆ ಒಳಗಡೆ ಕೆಲಸ ಇದೆ, ನಾನು ನಿಲ್ಲು ಗೌರಿ. ಈ ಹೆಂಡತಿಯನ್ನು ಬಿಡುವಿಲ್ಲದೆ ಬಾಡಿಗೆಯಂತೆ ದುಡಿಸಿಕೊಳ್ಳುವುದು ಗಂಡಸಿಗೆ ಶೋಭೆ ತರುವುದಲ್ಲ. ಯಾಕ್ರಿ, ಯಾಕೆ ಹಾಗೆ ಮಾತನಾಡ್ತೀರಾ?
ಗಂಡ ಹೆಂಡತಿ ಅಂದ್ರೆ ಎರಡು ಬಂಡಿಗಳಿದ್ದ ಹಾಗೆ. ಗಂಡನ ಕಷ್ಟ ಸುಖವನ್ನ ಅರ್ಥ ಮಾಡಿಕೊಂಡು ಹೋಗುವವಳೇ ನಿಜವಾದ ಹೆಣ್ಣು. ಗೌರಿ, ಮಾತು ನನ್ನ ಬಲು ಚತುರೆ. ಗಂಡನನ್ನು ಬರೀ ಮಾತಿನಲ್ಲಿಯೇ ಮಣ್ಣು ಮಾಡ್ತೀಯ ಅಂದ್ರೆ ನಿಮ್ ಮಾತಿನ ಅರ್ಥ? ಹೆಣ್ಣಿನ ಸೌಂದರ್ಯಕ್ಕೆ ಮನಸೋತ ಎಷ್ಟೋ ಮನುಷ್ಯನ ಮನಸ್ಸುಗಳು ಮಾತು ಬರದ ಮೂಕವಾಗಿದೆ. ಅಂದ ಮೇಲೆ ನನ್ನಂತರಾಳದ ಆಲೋಚನೆ ಆಲಿಸುವೆಯಾ ಚೆಲುವೆ? ಓಹೋ, ನಿಮ್ಮನ್ನ ಹೀಗೆ ಮಾತನಾಡೋದಕ್ ಬಿಟ್ರೆ ನೀವು ಕವಿಗಳಾಗ್ಬಿಡ್ತೀರಾ. ಬನ್ನಿ, ನೀವು ಬರ್ತೀರಂತ ಬಿಸಿ ಬಿಸಿಯಾಗಿ ಅಡಿಗೆ ಮಾಡಿಬಿಟ್ಟಿದ್ದೀನಿ. ಈ ಕವಿಯ ಕಲ್ಪನೆಯ ಕೆತ್ತಿನ ಶೃಂಗಾರದ ಶಿಲೆ ಮುತ್ತಿನಂತ ಮಡದಿ ನೀನಿರುವಾಗ ಹಸಿವಿನ ಅರಿವು ನನಗಿಲ್ಲ. ನಿನ್ನ ಕಂಠದಿಂದ ರಾಗ ಹೊಮ್ಮಿದರೆ ಸಾಕು, ಹಾಲಲ್ಲಿ ಸಕ್ಕರೆ ಬೆರೆಸಿ ಊಟ ಮಾಡಿದಂತಾಗುತ್ತದೆ. ಸುಮ್ಮನೆ ಬಿಡೋದಿಲ್ಲ ನೀವು, ಮಹಾರಸಿಕರು ಅಂತ ನನಗೆ ಚೆನ್ನಾಗಿ ಗೊತ್ತು. ಪ್ರೇಮವೇ ಪ್ರೇಮವೇ ಪ್ರೀತಿಯ ರಾಗವೇ, ಹೃದಯದ ಭಾವವೇ, ಜೀವದ ಬಂಧವೇ, ನನ್ನಂತರಾಳದಲ್ಲಿ ಹಾಡಿದ ಹಂಸವೇ. ಪ್ರೇಮವೇ ಪ್ರೇಮವೇ ಪ್ರೀತಿಯ
ಮಾಡುತ್ತಿದ್ದೀರಾ? ಏನಿಲ್ಲಪ್ಪ ನಂದೀಶ, ನಿಮ್ಮ ಅತ್ತಿಗೆ ಮೆಣಸಿನಕಾಯಿ ತುಂಬು ತೆಗೆದು ನೀರು ಹೊಡೆಯದೆ ಕಸ ಹೊಡೆಯುತ್ತಿದ್ದಳು. ಗಾಳಿಗೆ ಹಾರಿ ಕಾರ ಕಣ್ಣಿಗೆ ಬಿತ್ತು, ಅದಕ್ಕೆ ಕಣ್ಣಿಗೆ ಊದುತ್ತಿದ್ದಳು. ನೀನಾದ್ರೂ ಸ್ವಲ್ಪ ಬುದ್ಧಿ ಹೇಳು ನಿಮ್ಮ ಅತ್ತಿಗೆಗೆ. ಹೌದು ಹೌದು ನಂದೀಶ, ನಾನು ಕಸ ಹೊಡಿಬೇಕಾದ್ರೆ ಇವರಿಗೆ ಹೊರಗಡೆನೆ ನಿಂತ್ಕೋ ಅಂತ ಹೇಳಿದ್ದೆ. ಹಠ ಮಾಡಿ ಒಳಗಡೆ ಬಂದ್ರು, ಕಾರ ಕಣ್ಣಲ್ಲಿ ಬಿಟ್ಟು. ಇದರಲ್ಲಿ ತಪ್ಪು ಇವ್ರಿಗೋ ನಂತ ನೀನೇ ಹೇಳಪ್ಪ. ಅತ್ತಿಗೆ, ಅಣ್ಣ ವಯಸ್ಸಿನಲ್ಲಿ ದೊಡ್ಡವರಾದರೂ ಪ್ರೀತಿಯಲ್ಲಿ ಮಕ್ಕಳು ನಿಂತಿರುವ ನಿಮ್ಮಂತ ದಂಪತಿಗಳನ್ನು ನೋಡಿ ಕಲಿತುಕೊಳ್ಳಬೇಕು ನವ ದಂಪತಿಗಳು. ಏನ ನಂದೀಶ, ಅಣ್ಣ ಅತ್ತಿಗೆ ಕಲಿತುಕೊಳ್ಳುವಂತ ತಪ್ಪು ಏನು ಮಾಡಿದ್ದಾರೆ? ತಪ್ಪು ಹೌದಲ್ಲಪ್ಪ, ಅವನ ಮದುವೆ ವಯಸ್ಸಿಗೆ ಬಂದ್ರು ಅವನ ಮದುವೆ ಮಾಡ್ಲಾರ್ದು ನಮ್ಮ ತಪ್ಪು. ಅದರಲ್ಲಿ ದಿಢೀರಂತ ನೀನೇನು ನಮ್ಮನೆಗೆ ಬಂದಿದ್ಯಾ? ಅಣ್ಣ, ನನಗೆ ಆಶೀರ್ವಾದ ಮಾಡೋಣ. ಇದ್ದೇಳಪ್ಪ ಜಗದೀಶ, ಆ ಮಾತಂಗಿ ಸಿರಿ ತಾಯಿ ಸದಾ ನಿನಗೆ ಒಳ್ಳೇದು ಮಾಡಲಿ. ಜಗದೀಶ, ಏನಪ್ಪ ನೀನು ಪೊಲೀಸ್ ಅಧಿಕಾರಿಯಾಗಿ ನೀನು ನಮ್ಮ ಕಾಲಿಗೆ ಬೀಳೋದು ಸರಿಯಲ್ಲಪ್ಪ. ಯಾಕೆ ಅತ್ತಿಗೆ ಹಾಗೆ ಅನ್ನುತ್ತೀಯಾ? ಊರಿಗೆ ಅರಸನಾದರೂ ತಂದೆ ತಾಯಿಗೆ ಮಗ ತಾನೆ. ಅಂದ್ಹಾಗೆ ನೀವೇ ನಮಗೆಲ್ಲ ಆಶೀರ್ವಾದ ಮಾಡಿ. ಜಗದೀಶ, ಕಸ ಹೊಡೆಯುವ ಕೆಲಸ ಸರಕಾರದಿದ್ದರೆ ಸಾಕಪ್ಪ. ತಂದೆ ತಾಯಿಯವರನ್ನು ಕೀಳಾಗಿ ಕಾಣುವಾಗ ಇದ್ದರೆ ನಿನ್ನಂತ ಮಗನಿರಬೇಕಪ್ಪ ಎಂತವರಿಗೆ. ಧೂಳಿ ಹಾಕಿ ಇಲ್ಲಿ ಬಂದು ಹಾದಿಯಲ್ಲಿ ಹೋಗೋ ಮಾರಿನ ಮೈ ಮೇಲೆ ಹಕ್ಕಿ ಅಂದಂಗಾಯ್ತು ನನ್ನ ಬಾಳೆವು. ಏನಿದು? ನಮ್ಮಣ್ಣ ಇವನ ಮನೆಗೆ ಕರ್ಕೊಂಡು ಬಂದ. ಛೇ, ಊದೋದು ಕೊಟ್ಟು ಭಾಷೆ ತಗೊಂಡಂಗಾಯ್ತು ನನ್ನ ಬಾಳೆವು. ಜಗದೀಶ, ಇವಳು ಯಾರಪ್ಪ? ಅತ್ತಿಗೆ, ಇವಳು ನನ್ನ ಒಡ ಹುಟ್ಟಿದ ತಂಗಿ ಅಮೃತ ಅಂತ. ಅಲ್ಲಪ್ಪ ಜಗದೀಶ, ನಿನಗೊಬ್ಳು ತಂಗಿ ಇದ್ದಾಳೆ ಅಂತ ನೀನ್ ಯಾವತ್ತೂ ನಮ್ಮ ಮುಂದೆ ಹೇಳಲೇ ಇಲ್ಲ. ಹೌದಮ್ಮ, ಇಷ್ಟು ದಿನ ಸಿಟಿಯಲ್ಲಿ ಓದುತ್ತಿದ್ದಳು. ಒಮ್ಮೆ ಭೇಟಿ ಮಾಡಿಸಲೆಂದು ಸುಮ್ಮನಿದ್ದೆ. ಹಾ ಅಮೃತ, ಇವನು ನನ್ನ ಆಪ್ತ ಮಿತ್ರ ನಂದೀಶ ಅಂತ. ನಮಸ್ಕಾರ. ನಮಸ್ಕಾರ. ಜಗದೀಶ, ಈ ವರ್ಷ ನಮ್ಮ ನಂದೀಶನ ಮದುವೆ ಮಾಡಬೇಕೆಂದುಕೊಂಡಿದ್ದೇವೆ. ಯಾವುದಾದರೂ ಹುಡುಗಿ ಇದ್ದಾರೆ ಅಪ್ಪ, ಮದುವೆ ಮಾಡಿ ಮುಗಿಸಿ ಬಿಡೋಣ. ಹೌದಪ್ಪ ಜಗದೀಶ, ಬಡವರ ಮನೆ ಹುಡುಗಿ ಆದ್ರೂ ಪರವಾಗಿಲ್ಲ, ನಮ್ಮ ಮನೆಯಲ್ಲಿ ಹೊಂದಿಕೊಂಡು ಕೆಲಸ ಮಾಡ್ಕೊಂಡು ಹೋದ್ರೆ ಅಷ್ಟೇ ಸಾಕಪ್ಪ. ಯಾಕಮ್ಮ ಹಾಗೆ ಅನ್ನುತ್ತೀಯಾ? ಹಾಳಾಗಿ ಬಲ್ಲವನು ಅರಸನಾಗಿ ಬಲ್ಲನೆ. ನಾನೊಬ್ಬ ಪೊಲೀಸ್ ಅಧಿಕಾರಿಯಾಗಿರ್ಬೋದು, ಆದರೆ ಹೊಟ್ಟೆಗೆ ತಿನ್ನುವುದು ಅನ್ನ ತಾನೆ. ನಮ್ಮಂತ ಅಧಿಕಾರಿಗಳು ಕೂಡ ಕೊಡೋ ಭೂತಾಯಿನ ನಂಬಿ ಬದುಕಬೇಕಮ್ಮ, ಬದುಕಬೇಕು. ನಿಜಾನಪ್ಪ ನಿನ್ನ ಮಾತು. ಜಗತ್ತಿನಲ್ಲಿ ಮನುಷ್ಯ ಎಷ್ಟೇ ಎತ್ತರಕ್ಕೆ ಬೆಳೆದರೂ ಹೊಟ್ಟೆಗೆ ತಿನ್ನುವುದು ಅನ್ನನೇ ಅಂತ ಪ್ರತಿಯೊಬ್ಬ ಅಧಿಕಾರಿ ಅದನ್ನು ಅರ್ಥ ಮಾಡಿಕೊಂಡು ನಡೆದಾಗ ಮಾತ್ರ ರೈತನಿಗೆ ಒಂದು ಬೆಲೆ, ಒಂದು ನೆಲೆ ಸಿಗುತ್ತೆ ಈ ದೇಶದಲ್ಲಿ. ಅಣ್ಣ, ನಾನು ಪುಸ್ತಕದಲ್ಲಿ ಓದಿದ್ದೆ, ರಮಿಸುವ ಕೈಗಳಿಗಿಂತ ಶ್ರಮಿಸುವ ಕೈಗಳೇ ಶ್ರೇಷ್ಠ ಅಂತ. ಹೌದಮ್ಮ, ಓದಿದವರು ನಿನ್ನ ಹಾಗೆ ಅರ್ಥ ಮಾಡಿಕೊಂಡು ಗರ್ವದಿಂದ ಬೆರೆಯೋದನ್ನ ಬಿಟ್ರೆ ನಿನ್ನ ಮಾತು ಗರ್ವದಿಂದ ಮೆರೆಯೋರಿಗೆ ಉತ್ತರವಾಗ್ಬೇಕಮ್ಮ. ಜಗದೀಶ, ನಿನ್ನ ತಂಗಿ ಬಹಳ ಗುಣವಂತಿ ಅಂತ ಕಾಣುತ್ತೆ. ಹೌದಮ್ಮ, ಅಂತ ಗುಣವಂತೆ ನನ್ನ ತಂಗಿ. ಅವಳಿಗೊಂದು ಮದುವೆ ಮಾಡಬೇಕೆಂದಿರವೆ. ಹಾಗಾದ್ರೆ ಒಳ್ಳೇದಾಯ್ತು ಬಿಡು. ನಮ್ಮ ನಂದೀಶನ ಬಗ್ಗೆ ನಿನಗೆಲ್ಲ ಗೊತ್ತು. ನೀನು ಒಪ್ಪುದಾದ್ರೆ ನಿನ್ನ ತಂಗಿಯನ್ನ ನಮ್ಮ ಮನೆ ತುಂಬಿಸ್ಕೊಡ್ತೀವಿ. ಏನಂತೀಯ ಜಗದೀಶ? ಗೌರಿ, ನಿನಗೇನು ಹುಚ್ಚ? ಹೊಲದಲ್ಲಿ ದುಡಿಯುವ ನನ್ನ ತಮ್ಮನಲ್ಲಿ ಒಬ್ಬ ಪೊಲೀಸ್ ಅಧಿಕಾರಿ ತಂಗಿಯಲ್ಲಿ ಸ್ವಲ್ಪನಾದ್ರೂ ಬುದ್ಧಿ ಬೇಡುವ ನಿನಗ? ಯಾಕಣ್ಣ ಹಾಗೆ ಅನ್ನೋತೀಯಾ? ಬಂಗಾರದಂತ ನನ್ನ ಗೆಳೆಯನಿಗೆ ಸತಿ ಆಗಬೇಕೆಂದರೆ ನನ್ನ ತಂಗಿ ಪುಣ್ಯ ಮಾಡಿರ್ಬೇಕು. ಅಷ್ಟೇ ಯಾಕೆ, ತಂದೆ ತಾಯಿ ಅಂತಿರುವ ನಿಮ್ಮ ಮನೆಯಲ್ಲಿ ಇರ್ತಾಳೆ ಅಂದರೆ ನನ್ನ ತಂಗಿ ಪೂರ್ವ ಜನ್ಮದ ಪುಣ್ಯ ಮಾಡಿರ್ಬೇಕಣ್ಣ. ನಾನು ನಿನಗೆ ಇಷ್ಟೊಂದು ಬೇಗ ಭಾರವಾದ ನನ್ನ? ಛೇ ಇಲ್ಲಮ್ಮ, ಮರಕ್ಕೇನಾದರೂ ಕಾಯಬಾರವೇ? ಅಂದಾಗೆ ಹೆಣ್ಣಿನ ಬಾಳಿನಲ್ಲಿ ಯಾವ ಸಮಯದಲ್ಲಿ ಏನಾಗಬೇಕು ಅದೇ ಆದರೆ ಚಂದನಮ್ಮ. ನನಗೆ ಈಗಲೇ ಮದುವೆ ಬೇಡಣ್ಣ. ಯಾಕೆಂದ್ರೆ ತುತ್ತು ಕೊಟ್ಟು ಬೆಳೆಸಿದ ನಿಮ್ಮಂತ ಕೈಗಳಿಗೆ
ಹುತ್ತು ತರುವ ಹೆಣ್ಣುಗಳಿರುವ ಈ ಸಮಾಜದಲ್ಲಿ ನಿಮ್ಮನ್ನು ಕಳೆದುಕೊಳ್ಳುವ ಮೂರ್ಖ ನಾನಾಗಲಾರೆ. ನಂದೀಶ, ನಿಮ್ಮ ಅಣ್ಣನೇನು ತಾಳನೆಂದುಕೊಂಡಿರುವೆಯ? ಜಲ ಶೋಧಿಸಿ ನೀರು ತರಬೇಕು, ಗುಣ ಶೋಧಿಸಿ ಹೆಣ್ಣು ತರಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ಶ್ರೀಗಂಧದ ಗೊಂಬೆಗಳು ನಮ್ಮ ಜಗದೀಶನ ತಂಗಿ. ಆಯ್ತಣ್ಣ, ಹಣೆ ಬರಕ್ಕೆ ಹೊಣೆ ಯಾರು? ನಿನ್ನಿಷ್ಟದಂತೆ ಆಗಲಿ. ಹಾಗಾದ್ರೆ ಈ ತುಂಬಿದ ಸಂಸಾರದಲ್ಲಿ ಮೂಡಿ ಬರಲಿ ಒಂದು ಸುಂದರವಾದ ಸಂಸಾರದ ಗೀತೆ.
ನನ್ನ ಸ್ನೇಹಿತ ಜಗದೀಶನ ಮಾನ ಮರ್ಯಾದೆ ಹಾಳಾಗುತ್ತೆ. ಅಯ್ಯೋ ದೇವರೇ, ಎಂಥ ಕಡೆಗಾರನಯ್ಯ ನೀನು. ಈ ಕವಿ ಬರೆದ ಕಥೆಯಲ್ಲಿ ನನ್ನನ್ನು ಬಂಧಿಸಿಯಾಗಿರುವೆ. ನೋಡೋಣ ಕೊನೆಯವರೆಗೂ ನನ್ನ ಬಾಳ ಪಡೆದ ಪಯಣವ. ಪಯಣಿಗನಾಗಿ ನಾ ನೋಡುವೆ ಕವಿ ಬರೆದ ಅಂತಿಮ